ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ 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 ಹರೆ ಹರೆ ಹರೇ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ 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 ಹರೆ ರಾಮ 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 ಹರೆ ಹರೆ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ರಿಗೂ ದೇವರು ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ. ನಿಮ್ಮೆಲ್ಲರ ಇಚ್ಛೆ ಪೂರೈಸಿ ಉನ್ನತ ಅಭಿವೃದ್ಧಿಯನ್ನ ಹೊಂದಿ ಜೀವನದಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಹೊಂದಿರಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ತರಗತಿಯನ್ನ ಶುರು ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ಇವತ್ತೆಲ್ರೂ ಆಡಿಯೋ ಆನೇ ಇಟ್ಟಿದ್ದಾಗ ನಿನ್ನೆ ನಾನು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ಅನ್ನ ಯಾರಾದ್ರೂ ಯಾವ್ದಕ್ಕಾದ್ರೂ ಉಪಯೋಗಿಸಿ ಪ್ರಾಕ್ಟೀಸ್ ಮಾಡಿದೀರಾ? ಪ್ರತಿಯೊಬ್ರು ಉತ್ತರ ಬೇಕು. ವಿಡಿಯೋ ಆನ್ ಮಾಡ್ಕೊಳ್ಳಿ, ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾನು ಗ್ಯಾಲರಿ ಮೂಡಲ್ಲಿ ಹಾಕೊಂಡಿದೀನಿ ಎಲ್ಲ. ಮಂಜುಳಮ್ಮ ನಮಸ್ತೆ ಮೇಡಮ್. ನಮಸ್ತೆ. ನಿನ್ನೆ ಟೆಕ್ನಿಕ್ ಅನ್ನ ಒಂದ್ ನಿಮಿಷ. ನಿನ್ನೆಯ ಟೆಕ್ನಿಕ್ ಅನ್ನ ಯಾರಾದ್ರೂ ಪ್ರಯೋಗ ಮಾಡಿದೀರಾ? ಸುಮ್ನೆ ಕ್ಲಾಸ್ ನೋಡ್ದೆ, ಕ್ಲಾಸ್ ಅಲ್ಲಿ ಬಂದೆ, ಯಾರ್ಯಾರು ಮಾಡಿದೀರಾ? ನನಗೆ ಎಕ್ಸ್ಪ್ಲನೇಷನ್ ಬೇಕು, ಏನ್ ಮಾಡಿದೀರಾ ಅಂತ. ಎಲ್ಲಾ ಪಾಯಿಂಟ್ಸ್ ಚೀಬಾಲ್ದು ನೀವ್ ಹೇಳ್ಕೊಟ್ಟಂಗೆ ನಿನ್ನೆ ರಾತ್ರಿ ಮಾಡಿದೆ ಮೇಡಮ್. ನಿಜವಾಗ್ಲೂ ಫ್ರೀ ಅನಿಸ್ತು ನನ್ಗೆ, ಬಾಡಿ ಫುಲ್. ಓಕೆ, ಬೇರೆ? ಪಿರಮಿಡ್ ಹಾಕ್ಬಿಟ್ಟು ಚೀಬಾಲ್ ಇದ್ ಮಾಡ್ಕೊಂಡು ಹೌದು, ಸೆಹಕಿ ಇದ್ ಮಾಡ್ಕೊಂಡ್ವಿ ಮೇಡಮ್. ಆ ಚಕ್ರಗಳಿಗೆಲ್ಲಾನು ಹಾಕಿ ಪ್ರಾಕ್ಟೀಸ್ ಮಾಡಿದೀವಿ. ನಾನ್ ನಿಮ್ಗೆ ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಚೋಕುರೆ ಹಾಕಿ ಮಳೆ ಬರ್ತಾ ಇದ್ರೆ ನೀವು ಪ್ಲೇಸ್ ಇಂದ ಪ್ಲೇಸಿಗೆ ಹೋಗುವಾಗ ನಿಂತ್ಕೊಳ್ಬೇಕು, ಅಥವಾ ನಿಮ್ದೇನಾದ್ರೂ ರಾತ್ರಿ ಮಲ್ಕೊಳ್ಳುವಾಗ ಈ ಒಂದು ವಿಷಯ ನನ್ ಮುಂದೆ ಬರ್ಬೇಕು. ನಮ್ಮ ಮನೆಯವರು ಹಿಂಗ್ ಅನ್ಕೊಂಡಿದೀನಿ, ನಮ್ಮ ಯಜಮಾನರು ರಾತ್ರಿ ನನಗೊಂದು ಗುಲಾಬಿ ಹೂವನ ಅಥವಾ ಏನೋ ಒಂದು ಕೊಟ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಅದ್ ಮಾಡಿಲ್ಲ ಮೇಡಮ್. ನಾನ್ ಮಾಡ್ದೆ. ವರ್ಕೌಟ್ ಆಯ್ತಾ? ನಂದು ಅಂಗಡಿಗೆ ಇವತ್ತು ವರ್ಕೌಟ್ ಆಯ್ತು ಮೇಡಮ್. ಟೈಲರ್ ಬಂದಿರ್ಲಿಲ್ಲ, ಬರಲ್ಲ ಅಂತ ಹೇಳ್ತಿದ್ದ. ನಾನ್ ಚೋಕರೆ ಹಾಕಿ ನೀನೇ ನೋಡ್ಕೋಬೇಕು ಇದನ್ನೆಲ್ಲ. ಅವ್ನ ಹೇಗಾದ್ರೂ ಬಂದು ನನ್ ಕೆಲ್ಸನ ಮುಗಿಸ್ಕೊಡ್ಬೇಕು ಅಂತ ಇದ್ ಮಾಡಿದೆ. ಚೋಕರೆ ಮತ್ತೆ ಸೆಹಕಿ ಹಾಕಿದೆ. ಸೊ ಅವನು ಬೆಳಗ್ಗೆ ಬಂದು ನನ್ ಕೆಲ್ಸ ಮಾಡ್ಕೊಟ್ಬಿಟ್ಟು ಹೋದ ಮೇಡಮ್. ಅವಾಗ ಥ್ಯಾಂಕ್ಸ್ ಹೇಳ್ದೆ. ವರ್ಕೌಟ್ ಆಯ್ತು ಅಂತ ರಿಯಲೈಸ್ ಮಾಡ್ಕೊಂಡೆ ಮೇಡಮ್. ವರ್ಕೌಟ್ ಆದ್ಮೇಲೆ ಏನ್ ಮಾಡಿದ್ರಿ? ಥ್ಯಾಂಕ್ ಯು ಹೇಳ್ದೆ ಯೂನಿವರ್ಸಿಗೆ. ಓಕೆ, ದಟ್ಸ್ ಗುಡ್. ಇದು ಕರೆಕ್ಟ್. ಬೇರೆ ಯಾರು ಮಾಡಿದ್ರಿ? ಹೇಳಿ ಭಾಗ್ಯ, ಏನ್ ಮಾಡಿದ್ರಿ? ನಾನ್ ಸಂಜೆ ಎಲ್ಲ ಪಿರಮಿಡ್ ಹಾಕಿ ಚೌಕುರೆ ಸೆಹಕಿ ಎಲ್ಲ ಹಾಕಿ ಈಗ ಮಾಡಿ. ಕಸ್ಟಮರ್ ಇರ್ಲಿಲ್ಲ ಬೆಳಗ್ಗೆಯಿಂದ. ಏನು ಅಂಗಡಿಲಿ ಬೆಳಗ್ಗೆಯಿಂದ ಸ್ವಲ್ಪ ಕಸ್ಟಮರ್ ಇರ್ಲಿಲ್ಲ. ಅದೇ ಜೀಬಾಲ್ ಹಾಕಿ ಮತ್ತೆ ಪಿರಮಿಡ್ ಇಂದ ಲಾಕ್ ಮಾಡಿ ಚೌಕುರೆ ಹಾಕಿ ಸೆಹಕಿ ಹಾಕಿ ಮತ್ತೆ ಚೌಕುರೆ ಹಾಕಿ ಈಲ್ ಮಾಡಿ ಅಂಗಡಿಗೆ. ಆಮೇಲೆ ಸಂಜೆ ವ್ಯಾಪಾರ ಆಯ್ತು ಇವತ್ತು. ಪಕ್ಕ ಅಲ್ಲ? ಓಕೆ. ವ್ಯಾಪಾರ ಮಾಡಿ ಈಗ ನಮ್ಮ ಯಜಮಾನ್ರು ಬಿಟ್ಟು ಈಗ ಬಂದ್ ಕೂತಿದೀನಿ. ಸಂಜೆ ನಾನು ಅದ್ ಮಾಡಿದ್ಮೇಲೆ ಕಸ್ಟಮರ್ ಬಿಡ್ಕೊಂಡ್ ಬಂದಿದ್ದಾರೆ. ನಂಗೆ ನಿಮ್ಮೇಲೆ ತುಂಬಾ ನಂಬಿಕೆ. ನಿಮಗೆ ನಾನು ಕಲ್ಕೊಟ್ಟು ಇದನ್ನ ಇದ್ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರಾ ಅಂತ ನಂಗೆ ತುಂಬಾ ನಂಬಿಕೆ. ಹಂಗಾಗಿ ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡಿ ಫಸ್ಟ್ ಕೇಳಿದ್ದು ಅದಕ್ಕೇನೆ. ಏನ್ ಮಾಡಿದ್ರೆ ನೀವ್ ಹೇಳಿದ್ರಲ್ಲ, ಅರಿಶಿನದೊಂದ್ ನೀರೊಂದ್ ಇದ್ ಮಾಡಕ್ ಆಗ್ಲಿಲ್ಲ, ಕಸ್ಟಮರ್ ಬರ್ತಿರ್ತಾರಲ್ಲ ಅಂತ. ಇನ್ನೆಲ್ಲ ನೀವ್ ಹೇಳಿದ್ರನ್ನ ಎಲ್ಲ ಮಾಡಿದೀನಿ ಅಂಗಡಿಗೆ. ಓಕೆ, ಗುಡ್ ಗರ್ಲ್. ನೆಕ್ಸ್ಟ್ ಬೇರೆ ಯಾರು? ನಾನು ಇದು ಮಾಡ್ದೆ ಮ್ಯಾಮ್. ಪಿರಮಿಡ್ ಹಾಕೊಂಡು ಚೀಬಾಲ್ ಮಾಡಿ ಎಲ್ಲಾ ಚಕ್ರಕ್ಕೂ ಇದು ಮಾಡಿ ಹೀಲ್ ಮಾಡ್ಕೊಂಡೆ. ನೆನ್ನೆ ನೈಟು ಮಾಡ್ಕೊಂಡಿದ್ದೆ, ಮತ್ತೆ ಇವಾಗ ಮಧ್ಯಾಹ್ನ ಕೂಡ ಮಾಡ್ಕೊಂಡೆ. ಚೆನ್ನಾಗ್ ಅನ್ಸ್ತು ಮ್ಯಾಮ್. ಅಂದ್ರೆ ಇದು
ಕೈಯಲ್ಲಿ ತುಂಬಾ ಫೀಲ್ ಆಗ್ತಾ ಇತ್ತು ನಂಗೆ ಅದು ಪವರ್ಸ್. ಮತ್ತೆ ಹಿಂದೆಗಡೆ ಬೆನ್ನಲ್ಲಿ ನನ್ಗೆ ಕರೆಕ್ಟ್ ಹಿಂದೆಗಡೆ ಅನಾಹತ ಚಕ್ರ ನಂಗೆ ಅಲ್ಲಿ ಸ್ವಲ್ಪ ಪೇನ್ ಇತ್ತು. ಹಾ ಅದು ಸ್ವಲ್ಪ ಕಡಿಮೆ ಆಗಿದೆ ಮ್ಯಾಮ್. ಸ್ವಲ್ಪ ಅಲ್ಲ, ಆಲ್ಮೋಸ್ಟ್ 90%, 95% ಕಡಿಮೆ ಆಗಿದೆ. ಹಾ ನಿಮ್ಮ ಅನಾಹತ ಚಕ್ರದಲ್ಲಿ ಭಾಗದಲ್ಲಿ ನಿಮ್ಮ ಅನಾಹತ ಚಕ್ರದಲ್ಲಿ ಅಲ್ಲಿ ಯಾರ್ದೋ ಕಾರ್ಡ್ ಇತ್ತು ಅನ್ಸುತ್ತೆ, ಅದು ಕಟ್ ಆಗಿದೆ. ಓಕೆ ಮೇಡಮ್. ಅದು ಕಾರ್ಡ್ ಕಟ್ ಆದಾಗ ಆ ಪೇನ್ ಹೋಗುತ್ತೆ. ನಮ್ಗೆ ಈ ಜನ್ಮದಿಂದನೋ ಪೂರ್ವ ಜನ್ಮದಿಂದನೋ ಕಾರ್ಡ್ಗಳು ಕನೆಕ್ಟ್ ಆಗಿರ್ತವೆ. ಆ ಕಾರ್ಡ್ಗಳು ನಮ್ಮ ಶಕ್ತಿಯನ್ನ ಹೀರ್ತಾ ಇರ್ತವೆ. ಓಕೆ ಮ್ಯಾಮ್. ಓಕೆ, ಅದು ತುಂಬಾ ದಿನದಿಂದ ಇತ್ತು. ಅದು ಹೀಲ್ ಮಾಡ್ಕೊಂಡ್ರು ನಂಗೆ ಅಷ್ಟೊಂದು ಇದಾಗಿರ್ಲಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಹೀಲ್ ಮಾಡ್ಕೊಂಡಾಗ ನಂಗೆ ಅಷ್ಟೊಂದು ರಿಸಲ್ಟ್ ಏನ್ ಗೊತ್ತಾಗಿರ್ಲಿಲ್ಲ. ಬಟ್ ನಿನ್ನೆ ನೈಟು ಮತ್ತೆ ಇವತ್ತು ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡುವಾಗ ಮಾಡ್ಕೊಂಡೆ, ತುಂಬಾ ರಿಲೀಫ್ ಆಗಿದೆ ಮ್ಯಾಮ್. ಓಕೆ, ಗುಡ್ ಪುಷ್ಪ ಅವರೇ, ಗುಡ್. ರೂಪ ಅವರೇ ಬರ್ಕೊಂತಿದ್ದೀರಾ? ನೋಟ್ ಮಾಡ್ಕೊಳ್ತಿದ್ದೀರಾ? ಇಲ್ಲ ಮ್ಯಾಮ್, ಮಾಡ್ಕೋಬೇಕು ಇವ್ರದಾ. ಮಾಡ್ಕೋಬೇಕು. ಹಾ, ಇದು ರಿಪೋರ್ಟ್ ಬೇಕು ಅಂತ ಕ್ಲಾಸ್ ಅಲ್ಲೇ ಹೇಳಿದ್ದೆ ನಿಮ್ಗೆಲ್ರಿಗೂ. ಬರ್ಕೊಳ್ಳಿ. ನಾನ್ ನಿನ್ನೆ ಕ್ಲಾಸ್ ಅಟೆಂಡ್ ಆಗ್ಲಿಲ್ಲ ಮ್ಯಾಮ್. ಹೌದು, ಫೋನ್ ಬಂತು ಅಂತ ಕರೆಕ್ಟ್. ಆ ಫೋನ್ ಬಂತು ಅಂತ ಹೋದ್ರಿ ನೀವು. ಹೌದು, ನಂಗೆ ಎಂತದು ಗೊತ್ತಿಲ್ಲ, ಅದಕ್ಕೆ ವಿಡಿಯೋ ನೋಡ್ಬೇಕು ಅಂತ ಹೇಳಿ. ಏನಾಯ್ತು ಗೊತ್ತಿಲ್ಲ. ಈಗ ಬರ್ಕೊಳ್ಳಿ, ಇಲ್ಲಿ ಆಗಿರೋ ಅನುಭವಗಳನ್ನ ಬರ್ಕೊಳ್ಳಿ. ಇದು ನಿಮಗೆ ಯಾವಾಗಾದ್ರೂ ಬೇಜಾರಾದಾಗ, ನಿಮಗೆ ಯಾವ್ದಾದ್ರು ಏನಾದ್ರು ಬೇಕಾದಾಗ ಇದು ತುಂಬಾ ಹೆಲ್ಪ್ ಮಾಡತ್ತೆ. ಯಾರೋ ಪ್ರಿಂಟ್ ಹಾಕಿರೋ ಬುಕ್ಕಿಂತ ನೀವು ಬರ್ಕೊಂಡಿರೋ ಬುಕ್ ಅಲ್ಲಿ ನೋಡಿದ್ರೆ ಇದಾಗತ್ತೆ. ಹೇಳಿ ಇವ್ರೆ. ನಾನು ಬೆಳಿಗ್ಗೆ ಚೀಬಲ್ ಹಾಕೊಂಡೆ ಮ್ಯಾಮ್. ನನ್ಗೊಂದು ವಾರದಿಂದ ಮ್ಯಾಮ್ ಸಿಕ್ಕಾಪಟ್ಟೆ ಶೆಕೆ ಅಂದ್ರೆ ಶೆಕೆ, ಇಲ್ಲೆಲ್ಲ ಚಳಿ ಇದೆ. ಫ್ಯಾನ್ ಓಡ್ತಾನೆ ಇರ್ಬೇಕು. ಬೆಳಿಗ್ಗೆ ಇವಾಗ ಸುಮಾರು ಕ್ಲಾಸ್ ತಗೊಂಡು ಮುಂಚೆಯಿಂದ ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಎಲ್ಲಾನು ಮಾಡ್ತಾ ಇದ್ದೀನಿ. ಅಂದ್ರೆ ಏಕೆ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಆದ್ರೆ ಯಾಕೋ ಈ ನಡುವೆ ಒಂದು ವಾರದಿಂದ ಮ್ಯಾಮ್ ಸೆಕೆಂಡ್ ಲೆವೆಲ್ ತಿರ್ಗಾ ಫಸ್ಟ್ ಸೆಕೆಂಡ್ ಲೆವೆಲ್ ದೀಕ್ಷೆ ತಗೊಟ್ಟಿ ನೋಡಿ. ಆವಾಗಿಂದ ಸಿಕ್ಕಾಪಟ್ಟೆ ಶೆಕೆ. ಬಟ್ ಇವಾಗೂ ಶೆಕೆ ನನ್ ಕುಂತ್ಕೊಂಡು ಫುಲ್ ಜ್ವರ ಬಂದು ಹೆಂಗ್ ನಮ್ಗೆ ಬಿಡ್ತೈತೋ ಆ ತರ ನನಗೆ ಬಿಡ್ತಾನೆ ಇದೆ. ಒಂದು ವಾರದಿಂದ ಹಂಗ ಆಗ್ತಾ ಇದೆ ಮ್ಯಾಮ್. ಕೇಳತ್ತ ಬೇಡ ಕ್ವಶನ್ ಏನಂತ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಇದು ಸಿದ್ಧಿ ಆಗಿದೆ ನಿಮ್ಗೆ. ಆ ಸಿದ್ಧಿ ಆಗಿರುವಾಗ ನಿಮ್ಗೆ ವಾತಾವರಣಕ್ಕೆ ವ್ಯತಿರಿಕ್ತವಾಗಿ ಬಾಡಿ ವರ್ಕೌಟ್ ಆಗುತ್ತೆ. ಆದ್ರೂ ಒಂದ್ಸಲ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳಿ. ಓಕೆ ಮ್ಯಾಮ್. ಅದೇ ನಂಗೇನು ಡೌಟ್ ಇತ್ತು ಮ್ಯಾಮ್. ಅದು ನಮ್ ಮನೆಗೆ ಎಲ್ಲಾರು ಫ್ಯಾನ್ ಅಷ್ಟು ಓಡಿಸೋದಿಲ್ಲ. ನಾನಿತ್ತು ಸಿಕ್ಕಾಪಟ್ಟೆ ಈ ನಡುವೆ ನಾನೇ ಫ್ಯಾನ್ ಓಡಿಸ್ತಾ ಇದ್ದೀನಿ. ಕುಂತ್ಕೊಳಕ್ಕೆ ಆಗಲ್ಲ ನನ್ಗೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಯಾವ್ದೋ ಎನರ್ಜಿ ಜಾಸ್ತಿ ಆಗಿದೆ, ಅದಕ್ಕೆ ಸೆಹಕಿ ಅದು ಗ್ರೌಂಡಿಂಗ್ ಅಂತ ಹೇಳಿದ್ರಲ್ಲ, ಇದು ಮಾಡ್ಬೋದು, ಗ್ರೌಂಡಿಂಗ್ ಕಮ್ಮಿ ಮಾಡ್ಕೊಬಹುದು ಅಂತ ಅದನ್ನು ಮಾಡ್ತಾ ಇದ್ದೀನಿ ಮ್ಯಾಮ್ ನಾನು. ಓಕೆ, ಅಲ್ಲ ಇದು ಸಿದ್ಧಿ ಆಗಿರೋದು. ಈ ಸಿದ್ಧಿ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನನಗೂ ಆಗಿತ್ತು ಹಿಂದೆ. ಇವಾಗ ಇದನ್ನ ಏಕೆ ಪ್ರಾಕ್ಟೀಸ್ ಬಿಡ್ಬೇಡಿ, ದಯವಿಟ್ಟು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ. ಬೆಳಗ್ಗೆ 3 ಗಂಟೆ 3:15 ಪಕ್ಕ ಎದ್ದೊಳ್ತೀನಿ. ಎದ್ದು ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ತೀನಿ ಮ್ಯಾಮ್. ಈ ನಡುವಂತೂ ನಾನು ಬಿಡ್ತಾನೆ ಇಲ್ಲ ನಾನು. ಓಕೆ, ಗುಡ್. ಆಗ್ಲಿ. ಇದು ನೀವು ಈ ಎನರ್ಜಿನ ನಿಮ್ಮ ಬಿಸ್ನೆಸ್ ಮೇಲೆ ಹರಿಸಿ. ನೀವು ಹೇಳಿದ್ರಿ ನಿಮ್ದು ಕತೆ ಒಂದ್ಸಲ ಹೇಳಿದ್ರಿ ಪ್ರಾಬ್ಲಮ್ ಅನ್ನ. ನಿಮ್ಮ ಬಿಸ್ನೆಸ್ ಹೇಳಿದೆ. ನಿಮ್ಮ ಟ್ಯಾಂಕ್ ನಾವೇ ತಕೊಂತಾ ಇದೀವಿ ಮ್ಯಾಮ್. ನಾವಿವಾಗ ನಾವೇ ಓನ್ ನೀರಿನ ಟ್ಯಾಂಕ್ ತಕೊಂತಾ ಇದೀವಿ. ಇವಾಗ 20 ಸೆಕೆಂಡ್ ಮೇಲೆ ಅದು ಬರುತ್ತೆ ಮ್ಯಾಮ್ ದಾರಿ ನಮ್ಗೆ. ಗುಡ್. ಓನಾಗಿ ನಾವೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ ಬಿಸ್ನೆಸ್ ರನ್ನಿಂಗ್ ಚೆನ್ನಾಗ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡಿ ಅಂದ್ರೆ ಅದ್ರ ಮೇಲೆ ಈ ಎನರ್ಜಿನ ಫ್ಲೋ ಮಾಡಿ. ಓಕೆ, ಈಗ ಈ ಎನರ್ಜಿ ಇದೆಯಲ್ಲ, ಇದನ್ನ ಹೆಂಗೆ ನೀವು ಫ್ಲೋ ಮಾಡ್ಬೇಕು ಅಂದ್ರೆ ಚೋಕುರೆ ಹಾಕಿ ನಿಮ್ ಬಿಸ್ನೆಸ್ ಊರಲ್ಲಿ ಎಲ್ಲಾ ಕಡೆನೂ ಎಲ್ಲರೂ ನಿಮ್ಮನ್ನೇ ಕೇಳ್ತಾ ಇದಾರೆ, ಎಲ್ಲ ಇದೇ ಮಾಡ್ತಾ ಇದೆ. ಸೊ ಈ ಬಿಸ್ನೆಸ್ ನಂದು ಚೆನ್ನಾಗಿ ರನ್ ಆಗ್ತಿದೆ ಅಂತ ನೀವು ಅದನ್ನ ವಿಜುವಲೈಸ್ ಮಾಡ್ಬೇಕು. ಇವಾಗ ಈ ಎನರ್ಜಿನ ಅದ್ರ ಕಡೆ ಉಪಯೋಗಿಸ್ಕೊಳ್ಳಿ. ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಮೇಡಮ್? ಇಲ್ಲ, ಆದ್ರೂ ಒಂದ್ಸಲ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಏನಾದ್ರು ಪ್ರಾಬ್ಲಮ್ ಇದ್ರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ. ಏನಂತ ಕೇಳೋದು ಮ್ಯಾಮ್? ಡಾಕ್ಟರ್ ಹತ್ರ ಹೋಗಿ ಸೆಕೆ ಬರ್ತಾ ಇದೆ ಅಂತ ಕೇಳ್ಬೇಕಾ? ಬಿಪಿ ಜಾಸ್ತಿ ಆಗಿ ಆತರ ಇದ್ರೂನು ಬರುತ್ತೆ. ನಂಗೆ ಅದೆಲ್ಲ ಏನಿಲ್ಲ. ಬಿಪಿ ಶುಗರು ನನ್ನ ನಾರ್ಮಲ್ ತುಂಬಾ ಚೆನ್ನಾಗಿದ್ದೀನಿ. ಅದೆಲ್ಲ ನನ್ಗೆ ಏನು ಇಲ್ವೇ ಇಲ್ಲ. ನಾನು ಆರಾಮ್ ತುಂಬಾ ಚಂದ ಇದ್ದೀನಿ. ಇಲ್ಲಿಗೊಂದು ಗ್ರೀನ್ ಕಲರ್ ಹಾಕೊಳ್ಳಿ. ಇಲ್ಲಿ ಬೆರಳು ಉಗುರು ಕೆಳಗಡೆ ಗ್ರೀನ್ ಕಲರ್ ಹಾಕೊಳ್ಳಿ. ಎರಡು ಕೈಯಲ್ಲಿ ಉಗುರು ಮೇಲೆ ಹಸಿರು ಬಣ್ಣ ಹಚ್ಕೊಳ್ಳಿ ಸ್ಕೆಚ್ ಪೆನ್ ಇಂದ. 2 ಕೈಗೂನು ಬಾಡಿ ಸ್ವಲ್ಪ ತಂಪಾಗುತ್ತೆ.
ಆದ್ರೆ ಓಕೆ ಮಜ್ಜಿಗೆ ಕುಡಿತಾ ಇದ್ದೀನಿ ನಾನು. ಮಜ್ಜಿಗೆ ತಂಪಾಗ್ಲಿ ಅಂತ ಮಜ್ಜಿಗೆನೂ ಕುಡಿತಾ ಇದ್ದೀನಿ ಈ ನಡುವೆ. ಮಧ್ಯಾಹ್ನ ಮೊಸರನ್ನ ಊಟ ಮಾಡಿ. ಮೊಸರನ್ನಕ್ಕೆ ಒಂದು ಹ್ಞೂ ಮ್ಯಾಮ್. ನೀರುಳ್ಳಿ ಚೆನ್ನಾಗಿ ಹೆಚ್ಚಿಬಿಟ್ಟು ಮೊಸರನ್ನ ಊಟ ಮಾಡಿ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಪಾ, ವೆಲ್ಕಮ್. ಥ್ಯಾಂಕ್ ಯು. ಬೇರೆ ಬೇರೆ ಯಾರಿಗೇನಾಗಿದೆ? ಮೇಡಮ್ ನನಗೆ ಆಕ್ಚುಲಿ ನಿನ್ನೆ ಒಂದ್ 2 ಡೇಸ್ ಇಂದ ಕಿವಿ ಮತ್ತೆ ಈ ಕಡೆ ಹಲ್ಲೆ ಹತ್ರ ನೋವ್ತಾ ಇತ್ತು ಈ ಹಾ ಪ್ಲೇಸ್. ಹೀಲ್ ಮಾಡಿದ್ದೆ ನಾರ್ಮಲ್ ಆಗಿ ಸ್ವಲ್ಪ ಕಮ್ಮಿ ಆಗಿತ್ತು. ಅದಾದ್ಮೇಲೆ ನೀವು ಕಿವಿಗೆಲ್ಲ ಈ ತರ ಎಲ್ಲ ಹೀಗೆ ಮಾಡಿ ಅಂತೆಲ್ಲ ಹೇಳಿದ್ರಿ ಅಲ್ಲ, ಅದು ಮಾಡ್ಕೊಂಡೆ. ಅದಾದ್ಮೇಲೆ ಚೀಬಾಲಿಂದ ಮತ್ತೆ ಹೀಲಿಂಗ್ ಬೆಳಗ್ಗೆ 2 ಟೈಮ್ಸ್ ಕೊಟ್ಟೆ, ಬೆಳಗ್ಗೆ ಮತ್ತೆ ಮಧ್ಯಾಹ್ನ. ಈಗ ಫುಲ್ ನೋವೆಲ್ಲ ಹೋಯ್ತು ಓಕೆ, ಗುಡ್. ಸಂಜೆಗೆ. ಇದು ಏನಕ್ ನಾನು ಇದನ್ನ ಹೇಳ್ತಿದೀನಿ ಅಂದ್ರೆ, ನೀವಿವಾಗ ನಿಮಗ್ ಹೀಲ್ ಮಾಡ್ಕೊಂಡ್ಮೇಲೆ ಬೇರೆಯವ್ರಿಗೆ ಹೀಲ್ ಮಾಡಕ್ಕೆ ನಿಮಗ್ ಧೈರ್ಯ ಬರುತ್ತೆ. ದಟ್ ಇಸ್ ವಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದನ್ನ ಮಾಡಿಸ್ತಾ ಇದೀನಿ. ಹೇಳಿ ಪೂರ್ಣಿಮಾ ಅವ್ರ ಏನೋ ಹೇಳಕ್ ಹೊರಟ್ರಿ. ನಾನು ಕಿವಿ ನೋವು ಬರ್ದಿತ್ತು ಒಂದ್ ವಾರದಿಂದ. ಕಿವಿ ಚೋಕುರೆ ಸೈಕಿ ಚೋಕುರೆ ಹಾಕೊಂಡು ಇಟ್ಕೊಂಡೆ. ಜಸ್ಟ್ ಒಂದು ಅರ್ಧ ಗಂಟೆ ಒಳಗಡೆ ಹೋಯ್ತು ನೋವು. ಏನ್ ಹೇಳ್ತು ಹೋಗುವಾಗ? ಹೋಗ್ ಬರ್ತೀನಿ ಅಂದ್ರೆ ಅಲ್ಲ, ಕಮ್ಮಿ ಆಯ್ತು. ಓಕೆ, ಸರಿ ಸರಿ. ಭಾಗ್ಯಮ್ಮ ನಿಮ್ದು ಹೇಳಿ ಹೇಳಿ. ನಿನ್ನೆ ನನ್ ಕಸ್ಟಮರ್ ಒಬ್ರು ತಲೆನೋವು ಅಂತ ಅಂಗಡಿ ಹತ್ರ ಓಡಾಡ್ತಾ ಇದ್ರು, ಹಾ ಪಕ್ಕದ ಮನೆಯವರು. ಹಾ ಆಮೇಲೆ ಒಂದ್ ನಿಮಿಷ ಅಲ್ಲೇ ಕುತ್ಕೊಳ್ಳಿ ಅಂತ ಹೇಳಿ ಹೀಲ್ ಮಾಡ್ದೆ. ಹಾ ಅವ್ರು ನಾನು ಮುಕ್ಕಾಲ ಸೀನು ಪೂರ್ತಿ ಕ್ಲಿಯರ್ ಮಾಡಿಲ್ಲ, ನನಗ್ ತಲೆನೋವು ಕಡಿಮೆ ಆಯ್ತು ಅಂದ್ರು. ಹಾ ನಿನ್ನೆ ಸಂಜೆ. ಏನ್ ಇಸ್ಕೊಂಡ್ರಿ ಅವ್ರ ಹತ್ರ? ಅವ್ರದ್ದು ಏನ್ ಇಸ್ಕೊಳ್ಳಿಲ್ಲ, ಇದೊಂದ್ ಸರ ಬೋನಸ್ ಕೊಟ್ರಿ ಇವತ್ತು. ಓ ಗುಡ್ ಗುಡ್ ಗುಡ್. ಅದೇ ಹಂಗೆ ನೀವು ದುಡ್ಡೇ ತಗೋಬೇಕು ಅಂತಿಲ್ಲ, ಏನೋ ಒಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಓಕೆ, ಇವತ್ ನನಗೆ ಸರ ಬೋನಸ್ ಕೊಟ್ರು. ಓಕೆ, ಗುಡ್ ಗುಡ್ ಭಾಗ್ಯ, ಗುಡ್. ಸ್ಟಾರ್ಟ್ ಮಾಡಿದ್ರೆ ಸಂಜೆ ಬೋನಸ್ ಕೊಟ್ರು. ತಲೆನೋವು ಕ್ಲಿಯರ್ ಆಯ್ತು ಅಂತ ಹೇಳಿದ್ರು ನನಗೆ. ಇನ್ನೊಂದ್ 2 ಸಲ ಅವ್ರಿಗೆ ಹೀಲಿಂಗ್ ಕೊಡಿ. ಒಂದ್ 6-7 ದಿವಸ ಅಂತೂ ಮಿನಿಮಮ್ ಕೊಡಿ, ಸರಿ ಹೋಗ್ತಾರೆ. ಇನ್ನೊಂದ್ ಆಂಟಿ ತಲೆನೋವು ಸಿಕ್ಕಾಬಿಟ್ಟೆ ಅಂತ ಹುಡ್ಕೊಂಡ್ ಬರ್ತಾ ಇದಾರೆ, ಅವ್ರಿಗೆ ಹೀಲ್ ಮಾಡ್ದ ನಾನು. ಮಾಡಿ ದುಡ್ಡು ಇಸ್ಕೊಳ್ಳಿ, ಏನಾದ್ರೂ ಇಸ್ಕೊಳ್ಳಿ ಅವ್ರ ಹತ್ರ, ಹಂಗೆ ಮಾಡ್ಬೇಡಿ. ಅದೇ ಮೈಗ್ರೇನ್ ತಲೆನೋವು ಅಂತ ಬರ್ತಾ ಇದಾರೆ ದಿನವ. ಮಾಡ್ಲಾ? ಮಾಡಿ ತೊಂದ್ರೆ ಇಲ್ಲ. 10 ರೂಪಾಯಿ 20 ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಇಸ್ಕೊಳ್ಳೋದು, ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತೆ. ಸರಿನಾ? ಸರಿ, ಮ್ಯೂಸಿಕ್ ಹಾಕಿದ್ರಲ್ಲ, ಈ ಮ್ಯೂಸಿಕ್ ಹಾಕಿದ್ರಲ್ಲ, ನನ್ನ ಚಕ್ರಗಳು ತಾನಾಗೆ ತಿರುಗ್ತಾ ಇದಾವೆ. ನನ್ ಕೈ ಹಿಡ್ದಿಲ್ಲ, ಏನಿಲ್ಲ. ಇದ್ರು ಹಂಗೆ ತಿರುಗ್ತಾ ಇದಾವೆ. ನಾವು ಹಿಂಗ್ ಕೈ ಹಿಡ್ದಾಗ ಹೆಂಗೆ ಆಕ್ಟಿವ್ ಆಗ್ತಾವ ಹಂಗೆ ನನಗೆ ಹೀಲ್ ಆಗ್ತೈತಿ. ಅದು ಫ್ರೀಕ್ವೆನ್ಸಿ ಇದೆ ಮ್ಯೂಸಿಕ್. ಅದಕ್ಕೇನೆ ಅದನ್ನ ಮಾಡ್ಸಿದ್ದು, ದುಡ್ಡು ಕೊಟ್ಟು ಮಾಡ್ಸಿದ್ದು. ಕ್ಲಾಸ್ ಅಲ್ಲಿ ಎಲ್ರಿಗೂ ಬೇಕಾಗತ್ತೆ ಅಂತಾನೆ ಅದನ್ನ ಇದ್ ಮಾಡಿದ್ದು. ಸೊ ಒಬ್ರು ಫಿಲ್ಮ್ ಡೈರೆಕ್ಟರ್ ಇದಾರೆ ಇಲ್ಲಿ, ಅವ್ರ ಹತ್ರ ಕೇಳಿದ್ದೆ ನಾನು ಅವರಿಗೆ, ಈ ಫ್ರೀಕ್ವೆನ್ಸಿ ಮ್ಯೂಸಿಕ್ ಬೇಕಾದಾಗ ಅವ್ರು ರೆಡಿ ಮಾಡ್ಕೊಡ್ತಾರೆ ನನಗೆ. ಆಮೇಲೆ ಒಬ್ರು ಹುಡುಗ ಬಂದಿದ್ರು ಸಾಯಂಕಾಲ. ನಂಗೆ ಆಂಟಿ ಅಲ್ ನೋವು ಅಂತ ಹೇಳ್ತಾ ಇದ್ರು. ಇಲ್ಲಿ ಪ್ರೆಸ್ ಮಾಡಿ 1 ನಿಮಿಷ ಇಟ್ಕೊಂಡೆ ಅಷ್ಟೇ. ಆಂಟಿ ಇಲ್ಲೆಲ್ಲ ಜುಮು ಅಂತ ಇಟ್ಟೆ, ನಂಗೆ ನೋವು ಕಡಿಮೆ ಐತೆ ಅಂತ ಚಿಕ್ಕವನು. ಓಕೆ, ಅಕ್ಯುಪ್ರೆಷರ್ ಮಾಡಿದೀರಾ? ಇದನ್ನ ಒತ್ತದೆ, ಹಿಂಗ್ ಒತ್ತಿ 4 ಸತಿ ಹಿಂಗ್ ಹಿಡ್ಕೊಂಡ್ಬಿಟ್ಟು ಆಗಿನ ಇದ್ ಮಾಡಿದ್ದೆ, ರೇಖೆ ಎಲ್ಲ ಮಾಡ್ಕೊಂಡು ಇದೆಲ್ಲ ಚೋಕರೆಲ್ಲ ಹಾಕಿದ್ದೆ, ಹಿಂಗ್ ಹಿಡ್ಕೊಂಡೆ ಪ್ರೆಸ್ ಮಾಡ್ತಾ ಇದ್ದೆ ಹಿಂಗೆ. ಆಂಟಿ ನಂಗೆ ಇಲ್ಲೆಲ್ಲ ಜುಮು ಅಂತ ಐತೆ, ಕಡಿಮೆ ಆಯ್ತು ಅಂತ ಹೋದ ಮನೆಗೆ. ಸರಿ 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 ಸರಿ. ಓಕೆ ಓಕೆ. ಮ್ಯೂಸಿಕ್ ನನ್ನ ಹತ್ರ ಇದ್ರಲ್ಲಿದೆ, ಈಗ ಹಾಕಿದ್ನಲ್ಲ ಕ್ಲಾಸಲ್ಲಿ, ಅದೇ ನಾನು ಒಂದು ಆನ್ ಮಾಡ್ತೀನಿ. ಮ್ಯೂಸಿಕ್ ಕಂಪ್ಲೀಟ್ ಆಗಿದ್ದ. ಗೀತಾ ಅವ್ರೇನೋ ಹೇಳ್ತಾ ಇದ್ರಿ, ಹೇಳಿ ಗೀತಾ ಅವ್ರೆ. ಮೇಡಮ್, ಅನಾಹತ ಚಕ್ರದ ಹಿಂಭಾಗದಲ್ಲಿ ನೋವಿದೆ. ಹಾ, ಅದು ನಾನು ಕೈ ಇಟ್ಟು ಹೀಲ್ ಮಾಡಿದಾಗ ಸ್ವಲ್ಪ ಹೊತ್ತು ಕಡಿಮೆ ಆಗತ್ತೆ, ಮತ್ತೆ ಬರ್ತಾ ಇದೆ. ಏನ್ ಮಾಡ್ಬೋದು? ಈಗ ಇಲ್ಲಿ ಯಾರು ಅನಾಹತ ಚಕ್ರದವ್ರು ಯಾರೋ ಈಗ ಹೇಳಿದ್ರಲ್ಲ, ಪುಷ್ಪ ಅವ್ರು ಹೇಳಿದ್ರಲ್ಲ, ಚೋಕುರೆ ಸೆಹಕಿ ಚೋಕುರೆನ ನಿಮ್ಮ ಬ್ಯಾಕ್ ಸೈಡ್ ಆಫ್ ಅನಾಹತ ಚಕ್ರಕ್ಕೆ ಹಾಕಿ. ಅದು ನಿಮ್ದು ಕಾರ್ಡ್ ಕನೆಕ್ಟ್ ಆಗಿದೆ ಯಾವ್ದೋ ಇದಕ್ಕೆ. ನೀವೇನ್ ಮಾಡಿ ಅಂತ, ನಿಮ್ದು ಏಂಜಲ್ ಥೆರಪಿ ಆಗಿದ್ಯಾ? ಇಲ್ಲ ಮೇಡಮ್, ಏಂಜಲ್ ಥೆರಪಿ ಆಗಿಲ್ವಾ? ಓಕೆ, ಏನ್ ಮಾಡಿ ಅಂತಂದ್ರೆ ಚೋಕುರೆನ ಕಾಲ್ ಮಾಡ್ಬಿಟ್ಟು ಚೋಕುರೆ ಹತ್ರ ಕೇಳ್ಕೊಳ್ಳಿ, ಈ ಅನ್ವಾಂಟೆಡ್ ಮತ್ತು ಎಕ್ಸ್ಟ್ರಾ ಎನರ್ಜಿಗಳನ್ನ ಬ್ರಹ್ಮಾಂಡಕ್ಕೆ ಕಳಿಸಿಕೊಡು, ಮತ್ತು ನಂಗೆ ಬೇಡದೇ ಇರುವಂತ ಕಾರ್ಡ್ಗಳನ್ನ ಕಟ್ ಮಾಡಿ ಕೊಡು ನನ್ಗೆ ಅಂತ ಕೇಳ್ಬೇಕು.
ಮತ್ತೆ ಒಂದು ದೀಪ ನಿಮ್ ಮುಂದೆ ದೀಪ ಹಚ್ಕೊಳ್ಳಿ. ಆ ದೀಪಕ್ಕೆ ಒಂದು ದಾರಗಳಿರುತ್ತಲ್ಲ, ಆ ದಾರವನ್ನ ಒಂಚೂರು ಅರಿಶಿಣ ಅಥವಾ ಏನಾದ್ರು ಎಣ್ಣೆ ಮತ್ತೆ ಅರಿಶಿಣ ಹಚ್ಬಿಟ್ಟು ಆ ದಾರವನ್ನ ಕನೆಕ್ಟ್ ಮಾಡಿ ಅದಕ್ಕೆ ಆವಾಹನೆ ಮಾಡಿ. ಇದು ಎಂತಕ್ಕೆ ಆ ದಾರಕ್ಕೆ ಒಂದು 7-8 ಎಳೆಗಳಿತ್ತು. ನಂದು ಈ ಜನ್ಮದ್ದು ಅನ್ವಾಂಟೆಡ್ ಕಾರ್ಡ್ಗಳು, ಪೂರ್ವ ಜನ್ಮದ್ದು ಅನ್ವಾಂಟೆಡ್ ಕಾರ್ಡ್ಗಳು, ಯಾವ ಕಾರ್ಡ್ಗಳು ನನಗೆ ಕನೆಕ್ಟ್ ಆಗಿ ನನ್ಗೆ ನನ್ನ ಶಕ್ತಿಯನ್ನ ಹೀರ್ತಾ ಇದೆಯೋ ಆ ಎಲ್ಲ ಕಾರ್ಡ್ಗಳನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಅದು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ಲಿ. ಇಲ್ಲಿ ತನಕ ನನ್ನ ಶಕ್ತಿ, ನಾನು ತುಂಬಾ ಚಿಕ್ಕವಳು, ಆದ್ರೆ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಅದು ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ಲಿ. ನನ್ನಿಂದ ಅಪರಾಧ ಆಗಿದ್ದಲ್ಲಿ ಕ್ಷಮೆ ಇರ್ಲಿ. ನನ್ನಿಂದ ಏನಾದ್ರೂ ಅವ್ರಿಗೆ ಉಪಯೋಗ ಆಗ್ಬೇಕಿತ್ತು ಅಂದ್ರೆ ಬ್ರಹ್ಮಾಂಡ ಅದನ್ನ ನೆರವೇರಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ದಾರವನ್ನ ಹಿಂಗ್ ಮಧ್ಯಕ್ಕೆ ಹಿಡಿದು ಕಟ್ ಮಾಡಿ, ಅಂದ್ರೆ ಕಟ್ ಮಾಡೋದಂದ್ರೆ ದೀಪಕ್ ಹಿಡಿದು ಕಟ್ ಮಾಡಿ. ಆಮೇಲೆ ಅದು ಇದಿರುತ್ತಲ್ಲ, ಬೆಂಕಿ ಇರುತ್ತಲ್ವಾ, ಅದನ್ನ ಹಂಗೆ ಜೋಡಿಸ್ಬಿಟ್ಟು ಒಂದು ಯಾವ್ದಾದ್ರು ಒಂದು ಚಿಕ್ಕ ಬೌಲಲ್ಲಿ ಅದನ್ನ ಸುಟ್ಬಿಟ್ಟು ಹರಿಯೋ ನೀರಲ್ಲಿ ಬಿಟ್ಬಿಡಿ. ಹರಿಯೋ ನೀರಲ್ಲಿ ಅಥವಾ ಗಾಳಿಯಲ್ಲಿ ಎಲ್ಲಾದ್ರೂ ಹಾಕಿ. ಇದನ್ನ ನೀವು ಒಂದು 4-5 ಸಲ ಮಾಡಿ ನಿಮ್ದು ಅದು ಕಾರ್ಡ್, ಅನ್ವಾಂಟೆಡ್ ಕಾರ್ಡ್ಗಳು ಡಿಸ್ಕನೆಕ್ಟ್ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ಸರಿ, ವೆಲ್ಕಮ್. ಮತ್ತೆ ಸೆಹಕಿ ಹಾಕ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸರಿ, ಇದನ್ನ ಒಂದು 7-8 ಸಲ ಮಾಡಿ ಕಂಟಿನ್ಯೂಸ್ ಆಗಿ. ಓಕೆ, ಮತ್ತೆ ಬೇರೆ ಯಾರಿದ್ದೀರಾ? ಓಕೆ, ನಾನು ನೀರನ್ನ ನಿಮಗೆಲ್ಲ ಎನರ್ಜೈಸ್ ಮಾಡೋದು ಹೇಳ್ಕೊಟ್ಟಿದ್ದೆ ಅಲ್ವಾ? ಹೇಳ್ಕೊಟ್ಟಿಲ್ವಾ? ಇವತ್ತು ಹೇಳ್ತೀನಿ ಅಂತ ಹೇಳಿದ್ರಿ. ಓಕೆ, ಒಂದ್ ವಿಡಿಯೋ ಮಾಡ್ಬಿಟ್ಬಿಡಿ ಮೇಡಮ್. ಅದ್ರದ್ದೇ ಒಂದ್ ಪೂರ್ತಿ ಯಾವ ತರ ಮಾಡೋದು ಅಂತ ಅದ್ರದ್ದೇ ಒಂದ್ ವಿಡಿಯೋ ಮಾಡ್ಬಿಟ್ಬಿಡಿ. ಆಯ್ತು, ಅದನ್ನ ರೀಲ್ಸ್ ಅಲ್ಲಿ ಹಾಕ್ತೀನಿ. ನಿನ್ನೆ ಇವತ್ತು ರೀಲ್ಸ್ ಹಾಕಿದ್ದೆ. ಯಾರ್ಯಾರು ನೋಡಿದ್ರಿ ನನ್ ರೀಲು? ನಾನ್ ನೋಡಿದೀನಿ. ಹೆಂಗೆ ಉಪಯೋಗ ಅನ್ನಿಸ್ತಾ? ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು. ಯಾವ್ದ್ರೊಳಗೆ ಬಂತು ಮೇಡಮ್? ಯೂಟ್ಯೂಬ್ ಅಲ್ಲೇ ಇದೆ. ಶಾರ್ಟ್ ಓಕೆ ಮೇಡಮ್, ನೋಡ್ತೀನಿ. ನನ್ ಚಾನೆಲ್ಗೆ ಹೋಗಿ ಅಲ್ಲಿ ಶಾರ್ಟ್ಸ್ ಅಲ್ಲಿ ಇದೆ. ಇನ್ಮೇಲೆ ಡೈಲಿ 1-2 ಹಾಕ್ತಾ ನೋಡ್ತೀವಿ ಮೇಡಮ್. ಓಕೆ, ಈಗ 1 ಗ್ಲಾಸ್ ನೀರು ನನ್ನ ಹತ್ರ ಇದಿರೋದಕ್ಕೆ ಇದನ್ನ ನಿಮ್ ಮುಂದೆ ಹಿಡ್ದಿದ್ದೀನಿ. ಈಗ 1 ಗ್ಲಾಸ್ ನೀರನ್ನ ಈ ತರ ತಗೊಳ್ಳಿ. ಆ ನೀರಿಗೆ ನೀವು ಒಂದು ಸರ್ಫೇಸ್ ಮೇಲೆ ಇಡ್ಬೇಕು. ಮರದ್ದು ಸರ್ಫೇಸು, ಪ್ಲಾಸ್ಟಿಕ್ ಸರ್ಫೇಸು, ನೆಲಕ್ಕೆ ಡೈರೆಕ್ಟ್ ಆಗಿ ಟಚ್ ಆಗ್ಬಾರ್ದು ಅದು ಗ್ಲಾಸು. ಆಯ್ತಾ? ಆಮೇಲೆ ಆ ನೀರಿಗೆ ಫಸ್ಟ್ ಒಂದು ಸ್ಪೈರಲ್ ಚೋಕುರೆ ಹಾಕ್ಬಿಟ್ಟು ಅದನ್ನ ಬ್ರಹ್ಮಾಂಡಕ್ಕೆ ಕಳಿಸಿಕೊಡಿ. ಇದರಲ್ಲಿ ಬೇಡದೇ ಇರೋ ಅನ್ವಾಂಟೆಡ್ ಎನರ್ಜಿಗಳಿತ್ತು ಅಂದ್ರೆ ಅದು ಬ್ರಹ್ಮಾಂಡಕ್ಕೆ ಹೋಗ್ಲಿ. ಮತ್ತೆ ಬ್ರಹ್ಮಾಂಡದಿಂದ ಒಂದು ಸ್ಪೈರಲ್ ಚೋಕುರೆ ಹಾಕಿ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿ ಕಂಪ್ಲೀಟ್ ಆಗಿ ಬಂದು ಇದರಲ್ಲಿ ಇದಾಗ್ಲಿ ಅಂತ ಕೇಳ್ಕೊಳ್ಬೇಕು. ಸ್ಪೈರಲ್ ಚೋಕುರೆನ ಒಂದು ಇಲ್ಲಿಂದ ನೀವು ಬೇಡದೇ ಇರೋದನ್ನ ಬ್ರಹ್ಮಾಂಡಕ್ಕೆ ಕಳಿಸಿ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿ ಕಂಪ್ಲೀಟ್ ಆಗಿ ಬಂದು ಈ ನೀರಿನಲ್ಲಿ ಶೇಖರಣೆ ಆಗ್ತಾ ಇದೆ ಅಂತ. ಸ್ಪೈರಲ್ ತೋರಿಸಿ ಮೇಡಮ್ ಯಾವ ತರ ಹಾಕ್ಬೇಕು ಅಂತ. ಡ್ರೈ ಆಗಿದೆಯಲ್ಲ ಬಿಡ್ರಿ. ಗೊತ್ತಾಗ ಮ್ಯೂಟ್ ಮಾಡ್ಬಿಡಿ ಮೇಡಮ್ ಎಲ್ಲಾರ್ದು. ಅದೇ ನೋಡ್ತಾ ಇದ್ದೀನಿ, ಅವರೇ ಮಾಡ್ಕೊಂಡಿದ್ದಾರೆ. ಸ್ಪೈರಲ್ ಚೋಕುರೆ ತೋರಿಸಿ ಮೇಡಮ್. ಹೀಗೆ ಇದು ಬ್ರಹ್ಮಾಂಡ ಕಳ್ಸದ ಅಥವಾ ನೀರಿಗೆ ಕನೆಕ್ಟ್ ಮಾಡದ ಮೇಡಮ್? ನೀರಿಂದ ಬ್ರಹ್ಮಾಂಡಕ್ಕೆ. ನೀರಲ್ಲಿರೋ ಅನ್ವಾಂಟೆಡ್ ಶಕ್ತಿಗಳು, ಈ ನನ್ನ ಬಾಡಿನಲ್ಲಿ ನಮ್ಮ ಮನಸ್ಸಲ್ಲಿ ಇರುವಂತ ಅನ್ವಾಂಟೆಡ್ ಶಕ್ತಿಗಳು ಕಂಪ್ಲೀಟ್ ಆಗಿ ಬ್ರಹ್ಮಾಂಡಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಳ್ಬೇಕು. ಅಲ್ಲಿಂದ ಹಾಗೇನೆ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿಗಳು, ನನ್ನ ಒಂದು ಮ್ಯಾನಿಫೆಸ್ಟೇಷನ್ಗೆ ಏನೇನು ಎನರ್ಜಿಗಳು ಬೇಕೋ ಬ್ರಹ್ಮಾಂಡದಲ್ಲಿ ಅವೈಲಬಿಲಿಟಿ ಇದೆಯೋ ಅದೆಲ್ಲವೂ ಬಂದು ಈ ನೀರಲ್ಲಿ ಸೇರ್ಬೇಕು. ಈಗ ಕೆಲಸ ಸಾಕು, ಎರಡಕ್ಕೂ ಅಪ್ಲೈ ಆಗುತ್ತೆ. ಆದ್ರೆ 2 ಸಲ ಹಾಕ್ಬೇಕು. ಒಂದನ್ನ ಅಲ್ಲಿ ಕಳಿಸಿ 5 ನಿಮಿಷ ನೀವು ಕೈನ ಹಿಡಿದು ಹೀಲ್ ಮಾಡ್ಬೇಕು. ಹಿಂಗೆ ಕೈನ ಈ ತರ ನೀರಿನ ಸುತ್ತ ಹಿಡಿದು ಹೀಲ್ ಮಾಡ್ಬೇಕು. ಅದಾದ ನಂತರ
ಅಲ್ಲಿ Okay. ಅದನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಡಿಸ್ಕನೆಕ್ಟ್ ಅಂತ ಇದನ್ನ ಮಾಡಿದ್ರೆ, ಈ ತರ ಮಾಡಿದ್ರೆ ಡಿಸ್ಕನೆಕ್ಟ್ ಆಗತ್ತೆ. ಅಥವಾ ಡಿಸ್ಕನೆಕ್ಟ್ Okay. ಅಂದ್ರೆ ಡಿಸ್ಕನೆಕ್ಟ್ ಆಗತ್ತೆ, ಅಥವಾ ಕಟ್ ಅಂದ್ರೆ ಕಟ್ ಆಗತ್ತೆ. ಎನರ್ಜಿ ಅಲ್ಲಿಗೂ ಕಟ್ ಆಯ್ತು. ಇವಾಗ ಬ್ರಹ್ಮಾಂಡದಿಂದ ಒಂದು ಸ್ಪೈರಲ್ ಚೌಕುರ ಎನರ್ಜಿನ ತಗೊಂಡ್ಬಂದು ಇದ್ರೊಳಗ್ ಬಿಟ್ಬಿಟ್ಟು, ಬ್ರಹ್ಮಾಂಡದಲ್ಲಿ ನನ್ನ ಈ ಒಂದು ಕಾರ್ಯ ಕಂಪ್ಲೀಟ್ ಆಗೋದಕ್ಕೆ ಯಾವೆಲ್ಲ ಪಾಸಿಟಿವ್ ಎನರ್ಜಿಗಳು ಸಪೋರ್ಟ್ ಮಾಡ್ತಾ ಇದೆಯೋ ಆ ಎನರ್ಜಿ ಕಂಪ್ಲೀಟ್ ಆಗಿ ಬಂದು ಈ ನೀರಲ್ಲಿ ಸೇರ್ಕೋಬೇಕು ಅಂತ ಮಾಡ್ಕೊಳ್ಬೇಕು. ಓಕೆ. ಇದಾದ್ಮೇಲೆ ಕೈಗಳಲ್ಲಿ ಚೋಕುರೆ ಸೆಹಕಿ ಚೋಕುರೆ. ಈ ಕೈಯಲ್ಲೂ ಚೋಕುರೆ ಸೆಹಕಿ ಚೋಕುರೆ. ಈ ಎರಡೂ ಎನರ್ಜಿಗಳನ್ನ ತಗೊಂಡ್ ಬಂದು ಈ ನೀರಿನ ಮೇಲ್ಗಡೆ ಹಿಂಗೆ ಬ್ರಹ್ಮಾಂಡದ ಶಕ್ತಿಯು ಈ ನೀರಿನಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನ ಪ್ರಸರಣ ಮಾಡ್ತಾ ಇದೆ. ಇದು ನನ್ನ ಇಚ್ಛೆಗಳನ್ನ ಪರಿಪೂರ್ಣಗೊಳಿಸಿ ನನ್ನ ಜೀವನದಲ್ಲಿ ಈ ಒಂದು ಕೆಲಸ ಕಾರ್ಯ ಇಷ್ಟು ಸಮಯದೊಳಗೆ ನಡಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದು ಕಂಪ್ಲೀಟ್ ಆಗೋದಕ್ಕೆ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಆಗುವಂತ ಎಲ್ಲ ಶಕ್ತಿಗಳು ಈ ನೀರಿನಲ್ಲಿ ಸಮ್ಮಿಳಿತಗೊಂಡು ನನ್ನ ಕೆಲಸ ಕಾರ್ಯಗಳು ತುಂಬಾ ಸುಲಲಿತವಾಗಿ ಜರಗಲಿ ಅಂತ ಕೇಳ್ಕೊಳ್ತಾ ನಾನು ಬ್ರಹ್ಮಾಂಡದ ಶಕ್ತಿಯನ್ನ ಈ ನೀರಿನಲ್ಲಿ ಪ್ರವಾಹ ಮಾಡ್ತಾ ಇದ್ದೇನೆ. ಚೋಕುರೆ ಸೆಹಕಿ. ನೀವು ಹಣಕ್ಕೆ ಬೇಕಾದ್ರೆ ಲಕ್ಷ್ಮೀ ಮಂತ್ರವನ್ನ ಜಪಿಸ್ಬೋದು, ಆರೋಗ್ಯಕ್ಕೆ ಬೇಕಾದ್ರೆ ಧನ್ವಂತ್ರಿ ಮಂತ್ರವನ್ನ ಜಪಿಸ್ಬೋದು, ವಿಘ್ನಗಳು ಇದ್ದಲ್ಲಿ ಗಣಪತಿಯನ್ನ ಜಪಿಸ್ಬೋದು, ನರಸಿಂಹ ದೇವರನ್ನ ಕಂಪಲ್ಸರಿ ನೀವು ಒಂದು ಮಂತ್ರ ಆದ್ರೂ ಹೇಳ್ಬೇಕು. ನರಸಿಂಹ ದೇವರದು ಮಂತ್ರ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ಈ ಮಂತ್ರವನ್ನ ನೀವು ಅಟ್ಲೀಸ್ಟ್ 108 ಸಲ ಇದನ್ನ ಹೇಳಿ ನಿಮ್ಗೆ ಪ್ರೊಟೆಕ್ಷನ್ ಸಿಗ್ಬೇಕು ಅಂದಾಗ, ನಿಮ್ಗೆ ಯಾವುದೇ ತರದ್ದು ಬ್ಲಾಕ್ ಮ್ಯಾಜಿಕ್, ಯಾವುದೇ ತರದ್ದು ದೃಷ್ಟಿಗಳು, ಸತತವಾಗಿ ಪೆಟ್ಟಿನ ಮೇಲೆ ಪೆಟ್ಟು, ರಿಪೀಟೆಡ್ ಪ್ಯಾಟರ್ನ್ಗಳು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮಲ್ಲಿ ಬಂತು ಅಂತ ಹೇಳಿದ್ರೆ ಆ ಮಂತ್ರವನ್ನ ನೀವು ಸತತವಾಗಿ ಒಂದು 108 ಸಲ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ 108 ನರಸಿಂಹ ಮಂತ್ರ ಬರುವಂತ ವಿಡಿಯೋನ ಹಾಕಿ ಕೈಗಳನ್ನ ಹಿಂಗಿಟ್ಕೊಂಡ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಕೊಡಿ. ಅದಕ್ಕೆ 108 ಆಗೋದಕ್ಕೆ 5 ರಿಂದ 10 ನಿಮಿಷ ಆಗತ್ತಷ್ಟೇ, ಜಾಸ್ತಿ ತಗೊಳ್ಳಲ್ಲ, 10 ನಿಮಿಷ ಅದು 108 ಇದಾಗೋದು. ಅದು ಕಂಪ್ಲೀಟ್ ಆದ್ಮೇಲೆ ಆ ನೀರಿಗೆ ಹಾಗೂ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಆ ನೀರನ್ನ ಒಂದ್ 5 ನಿಮಿಷ ಹಂಗೆ ನೋಡ್ತಾ ಇರಿ. ಹಂಗೆ ನಿಮ್ಮ ಕೆಲ್ಸ ಈಗ ಹಣಕಾಸಿಗಾದ್ರೆ ಮಹಾಲಕ್ಷ್ಮಿಯಿಂದ, ಹಾಗೆ ಕುಬೇರನಿಂದ, ಹಾಗೆ ಇಂದ್ರನ ಪತಿ ಇಂದ್ರಾಣಿಯಿಂದ ಹಣ ಬರ್ತಾ ಇದೆ ಅಂತ ಅನ್ಕೊಳ್ಬೇಕು. ಹೆಲ್ತಿಗೆ ಧನ್ವಂತ್ರಿಗಳು, ಮತ್ತೆ ನಮ್ಮ ದಕ್ಷಿಣಾಮೂರ್ತಿ ಅಂತೀನಿ, ಶಿವಂದು ವೈದ್ಯನಾಥೇಶ್ವರ ಕರೆದ್ರು ಆಗತ್ತೆ. ಆದ್ರೆ ಮಹಾವಿಷ್ಣು ಆಗಿರುವಂತಹ ಧನ್ವಂತ್ರಿಗಳನ್ನ ಕಾಲ್ ಮಾಡಿ, ಅಶ್ವಿನಿ ಕುಮಾರರನ್ನ ಕಾಲ್ ಮಾಡಿ, ಹಾಗೆ ಇವರು ಪತಂಜಲಿ ಋಷಿಯನ್ನ ಕಾಲ್ ಮಾಡಿ ಅವರ ಎನರ್ಜಿನ ನೀವು ಅಲ್ಲಿ ಎನರ್ಜಿ ಮಾಡ್ಕೊಳ್ಬೇಕು. ಪತಂಜಲಿ ಮಹಾಮುನಿಗಳು ಯೋಗವನ್ನ, ಆಯುರ್ವೇದವನ್ನ ಎಲ್ಲವನ್ನ ನಮಗ್ ಕೊಟ್ಟಿದ್ದಾರೆ. ಹಾಗೆ ಇವರು ಯಾರು ನಮ್ಮ ಹಯಗ್ರೀವರನ್ನ ಕಾಲ್ ಮಾಡಿ. ಹಣಕ್ಕೆ ಲಕ್ಷ್ಮಿ, ಕುಬೇರ ಮತ್ತೆ ಇಂದ್ರಾಣಿ ಆಯ್ತು ಅಂದ್ರೆ, ಆರೋಗ್ಯಕ್ಕೆ ಅಶ್ವಿನಿ ಕುಮಾರರು, ಧನ್ವಂತ್ರಿಗಳು ಮತ್ತೆ ಹಯಗ್ರೀವರು. ಹಾಗೇನೆ ವಿದ್ಯೆಗೆ ನಿಮ್ಗೆ ಎಲ್ಲದಕ್ಕೂ ಬೇಕು ಅಂದ್ರೆ ಸರಸ್ವತಿ, ಗಣಪತಿ, ಹಯಗ್ರೀವರು ಇವ್ರನ್ನ ಕಾಲ್ ಮಾಡಿ. ಹಾಗೇನೆ ನಿಮ್ಗೆ ಇದು ಏನ್ ಹೇಳ್ತಾರೆ, ವಿದ್ಯೆ ಆಯ್ತು, ನಿಮ್ಗೆ ಪ್ರೊಟೆಕ್ಷನ್ ಬೇಕು, ದೃಷ್ಟಿ ಆಗ್ತಾ ಇದೆ, ಪದೇ ಪದೇ ನಿಮ್ ಕೆಲ್ಸಕ್ಕೆ ಯಾರೋ ಅಡ್ಡಿ ಬರ್ತಿದ್ದಾರೆ, ಕಾಣದ ಶತ್ರುಗಳು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಅವ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ, ಆದ್ರೆ ನಿಮ್ ಜೊತೆಗೆ ಯಾರು ಇದು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಅವಾಗ 100% ನರಸಿಂಹ ಮಂತ್ರನ ಜಪ ಮಾಡಿ. 108 ನಿಮ್ ಸಾಧ್ಯ ಆಯ್ತು ಅಂದ್ರೆ ಜಪ ಮಾಡಿ. ಆಗಿಲ್ಲ ಅಂತಂದ್ರೆ ವಿಡಿಯೋದಲ್ಲಿ ಪ್ಲೇ ಮಾಡ್ಬಿಟ್ಟು ಆ ಎನರ್ಜಿನ ತಗೊಳ್ಳಿ. ನಾನು ಒಂದು ವಿಡಿಯೋ ಇಸ್ಕಾನಿಂದ ಒಂದು ವಿಡಿಯೋ ಹಾಕ್ತೀನಿ ನಾನು. ಆ ವಿಡಿಯೋದಲ್ಲಿ ಅವರು ನರಸಿಂಹ ಕವಚವನ್ನ ಎಲ್ಲಾ ಬ್ರಹ್ಮಚಾರಿಗಳು ಇದ್ರ ಟೈಮಲ್ಲಿ, ಯಾವಾಗ ಕೊರೋನಾ ಟೈಮಲ್ಲಿ ಪಠನೆ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅದು. ಆ ವಿಡಿಯೋನ ನಾನು ಕೊಡ್ತೀನಿ. ಆ ವಿಡಿಯೋನ ಹಾಕೊಂಡು ಎನರ್ಜೈಸ್ ಮಾಡಿ ಆ ನೀರನ್ನ. ಅವಾಗ ನರಸಿಂಹ ಮಂತ್ರ ಮಾಡುವಾಗ 2 ಗ್ಲಾಸ್ ಇಡಿ. 1 ಗ್ಲಾಸ್ ನಿಮ್ಗೆ ಕುಡಿಲಿಕ್ಕೆ, ಇನ್ನೊಂದು ಗ್ಲಾಸ್ ನಿಮ್ಮ ಇಡೀ ಮನೆಗೆ ಸಂಪ್ರೋಕ್ಷಣೆ ಮಾಡ್ಲಿಕ್ಕೆ.
ಇದನ್ನ ನೀವು 21 ದಿನಗಳ ಕಾಲ ಮಾಡಿ ನೋಡಿ, ನಿಮ್ ಲೈಫ್ ಅಲ್ಲಿ ಬರುವಂತ ಡ್ರಾಸ್ಟಿಕ್ ಚೇಂಜ್ ನೋಡಕ್ ಸಾಧ್ಯ ಆಗುತ್ತೆ. ಮಕ್ಳು ಬೇಕು ಅಂತ ಅನ್ನೋರು, ಮಕ್ಳಾಗ್ತಾ ಇಲ್ಲ, ಮಕ್ಳಿಗೆ ನಮ್ಗೆ ತೊಂದರೆ ಆಗಿದೆ ಮಕ್ಳಾಗೋದ್ರಲ್ಲಿ ಅಂತ ಅನ್ಕೊಂಡವ್ರು ಪಾರ್ವತಿಯನ್ನ, ಸುಬ್ರಹ್ಮಣ್ಯನನ್ನ, ಅವರ ಮಂತ್ರಗಳನ್ನ ಹಾಗೂ ಕೃಷ್ಣನನ್ನು ಕೂಡ ಇದು ಮಾಡಿ. ಯಾಕೆ ಅಂದ್ರೆ ಕೃಷ್ಣನಿಗೆ ಮದುವೆ ಆಗ್ಲಿಲ್ದವ್ರು ಕೂಡ ಅಷ್ಟೇ, ಮದುವೆ ಬೇಕು ಅನ್ನೋರು ಕೃಷ್ಣನನ್ನ ಪೂಜೆ ಮಾಡಿ, ಮಕ್ಳು ಬೇಕು ಅಂದವರು ಕೃಷ್ಣನನ್ನ ಪೂಜೆ ಮಾಡಿ. ಕೃಷ್ಣನಿಗೆ 16,108 ಹೆಂಡತಿಯರಿದ್ದಾರೆ, ಸಾವಿರಾರು ಗೋಪಿಕಾ ಸ್ತ್ರೀಯರಿದ್ದಾರೆ. ಆ 16,108 ಹೆಂಡತಿಯರಲ್ಲಿ ಪ್ರತಿಯೊಬ್ಬಾಕೆಗೂ 10 ಮಕ್ಕಳು ಅಂತೇಳಿ ಲೆಕ್ಕ ಹಾಕಿ ಎಷ್ಟು ಮಕ್ಳಾಗಿರ್ಬೋದು ಅಂತ. ಮಕ್ಳು ಬೇಕಾಗಿರೋರು ಅವ್ರನ್ನ ಕೂಡ ಕಾಲ್ ಮಾಡ್ಬೋದು. ನಿಮ್ಗೆ ರಾಜ್ಯಭಾರ ಏನೋ ಒಂದು ದೊಡ್ಡದಾಗ್ ಬೇಕು ಅಂದಾಗ ಕೃಷ್ಣನನ್ನ ಪುನಃ ಕರಿಬಹುದು. ಯಾಕೆ ಅಂದ್ರೆ ಮಥುರಾ ಅಂತ ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿ, ದ್ವಾರಕೆ ಅಂತ ನಗರವನ್ನ ಕಟ್ಟಿ ಅದನ್ನ ಆಳದಂತವನು ಸ್ವಾಮಿ ಕೃಷ್ಣ. ಅರ್ಥ ಆಯ್ತಲ್ಲ? ಸೊ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗಳಿಗೆ ಈ ದೇವತೆಗಳು, ಕೃಷ್ಣ ದೇವತೆಗಳು ಸಾಕು ಅಂತ ನಾನು ಅನ್ಕೊಂಡಿದೀನಿ. ಬೇರೆ ಯಾವ್ದಾದ್ರು ದೇವತೆಗಳು ನಿಮಗೆ ಗೊತ್ತಿತ್ತು ಅಂದ್ರೆ ಅವ್ರನ್ನ ಕಾಲ್ ಮಾಡ್ಬಿಟ್ಟು. ಆದ್ರೆ ಒಂದ್ ಹೇಳ್ತೀನಿ, ತಪ್ಪಿನೂ ಉಗ್ರ ದೇವತೆಗಳನ್ನ ಕರೆಯುವಾಗ ಜಾಗ್ರತೆ ಮಾಡಿ. ನರಸಿಂಹ ಮಂತ್ರ ಆದ್ಮೇಲೆ ಹರೇ ಕೃಷ್ಣ ಮಂತ್ರವನ್ನ ಹೇಳಿ. ಓಕೆ, ಹರೇ ಕೃಷ್ಣ ಮಂತ್ರವನ್ನ ಹೇಳಿ, ದಟ್ ಇಸ್ ಕಂಪಲ್ಸರಿ. ಬೇರೆ ಈ ನೀರನ್ನ ನೀವು ಎನರ್ಜೈಸ್ ಮಾಡಿದ್ಮೇಲೆ ಕಂಪ್ಲೀಟ್ ಕುಡಿದ್ರು ಒಳ್ಳೇದು. ಇಲ್ಲ ಅಂದ್ರೆ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ನೀರಿಡಿ ಕೆಳಗಡೆ, ಮತ್ತೆ ಇನ್ನೊಂದ್ ಗ್ಲಾಸ್ ಅದಕ್ಕೆ ನೀರ್ ಪೋರ್ ಮಾಡ್ಬಿಟ್ಟು ರಾತ್ರಿ ಅದನ್ನೇ ಮತ್ತೆ ಇನ್ನೊಂದ್ಸಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ಎನರ್ಜೈಸ್ ಮಾಡಿ ಕುಡೀರಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಸ್ನಾನ ಆದ್ಮೇಲೆ ಒಂದ್ಸಲ ಮಾಡ್ಕೊಳ್ತೀರಾ, ರಾತ್ರಿ ಮಲಗುವಾಗ ಕುಡಿದ್ ನೋಡಿ, ನಿಮ್ ಲೈಫ್ ಅಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಬರ್ಲಿಕ್ಕೆ ಶುರು ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ನೋಡಿ, ನಮ್ದೇನಾಗತ್ತೆ ಅಂದ್ರೆ ಮೂಲಾಧಾರ ಚಕ್ರ ಮತ್ತೆ ಮಣಿಪುರ ಚಕ್ರದಲ್ಲಿ ನೋಡಿ, ನಾವು ಬೆಳಿತಾ 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 ಆ ಮನೆಗಳಲ್ಲಿ ಅಕ್ಕಪಕ್ಕದವರು ಏನೋ ಒಂದು ಹೇಳ್ತಾರೆ, ಅದು ಬಂದು ನಮ್ಮ ಚಕ್ರಗಳಲ್ಲಿ ಎಲ್ಲೋ ಒಂದ್ ಕಡೆ ಗಂಟ ಹಾಕೊಂಡಿರುತ್ತೆ. ನಾವೇನೋ ಒಂದ್ ಮಾಡಕ್ ಹೋಗ್ತೀವಿ, ನಮಗ್ ಗೊತ್ತಿಲ್ದೇನೆ ನಮ್ಮ ಮನ್ಸು ಮುದುಡ್ಕೊಂಡ್ಬಿಡತ್ತೆ. ಹೂವಾಗಿ ಅರಳಬೇಕಾಗಿರುವಂತ ಮನ್ಸು ಮುದುಡ್ಕೊಂಡಾಗ ಅಲ್ಲಿ ಶಕ್ತಿನೇ ಇಲ್ಲ. ನಿಮಗ್ ಹಣ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ? ಆ ಶಕ್ತಿಯನ್ನ ಅರಳಿಸಿ ಹಣವನ್ನ ಆಕರ್ಷಿತ ಮಾಡಿ, ಅದು ಆಟೋಮೆಟಿಕ್ ಆಗಿ ನಿಮ್ ಹತ್ರ ಬರ್ಲಿಕ್ಕೆ ಶುರು ಆಗತ್ತೆ. ಹಾಗೆ ನೀವು ಸ್ನಾನ ಮಾಡಾದ್ಮೇಲೆ ಯಾವ್ದಾದ್ರು ಒಂದು ಗಂಧವನ್ನ ನಿಮ್ಮ ದೇಹಕ್ಕೆ ಅಪ್ಲೈ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎನಿ ಗಂಧ, ಎನಿ, ಆದ್ರೆ ಶ್ರೀಗಂಧ ಆದ್ರೆ ಒಳ್ಳೇದು. ಗಂಧದ ಕೊರಡು ತಗೊಂಡು ಕೇಶವಾಯ ನಮಃ, ಮಾಧವಾಯ ನಮಃ, ನಾನ್ ನಾಳೆ ಅದನ್ನ ಹೇಳ್ಕೊಡ್ತೀನಿ. ಸೊ ಅದನ್ನ ಮಾಡ್ಕೊಳ್ಳಿ. ನಿಮ್ಮ 13 ಮರ್ಮ ಪಾಯಿಂಟ್ ಗಳು ಆಕ್ಟಿವೇಟ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಬಾಡಿನ ಯಾವಾಗ್ಲೂ ಆಕ್ಟಿವ್ ಆಗಿಡೋದಕ್ಕೆ ಹೆಲ್ಪ್ ಮಾಡತ್ತೆ. 13 ಮರ್ಮ ಪಾಯಿಂಟ್ಸ್ ಹೇಳ್ಕೊಡ್ತೀನಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮರ್ಮ ಪಾಯಿಂಟ್ಸ್. ಹಾಗೇನೆ ಇನ್ನೂ 2 ಪ್ಲೇಸ್ ಹೇಳ್ತೀನಿ, ಅಂಗೈ ಮತ್ತೆ ಅಂಗಾಲು ಎರಡನ್ನು ಚೆನ್ನಾಗಿ ಉಜ್ಬಿಟ್ಟು ಅಲ್ಲಿಗೆ ಹಲ್ತಾ ಇಡ್ತಾರೆ. ಭರತನಾಟ್ಯ ಮಾಡೋರಿಗೆ ಗೊತ್ತಿರ್ಬೇಕು, ಹಲ್ತಾ ಅಂಗಾಲಿನಲ್ಲಿ ಒಂದು ರೌಂಡ್ ಆಗಿ ಇಡ್ತಾರೆ. ಅಂಗೈಯಲ್ಲೂ ಇಡ್ತಾರೆ, ಅಂಗಾಲಲ್ಲೂ ಇಡ್ತಾರೆ. ಹೌದಲ್ವ ರೂಪವ್ರೆ? ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಅಂಗೈಯಲ್ಲಿ ಪಾಮ್ ಚಕ್ರಗಳು, ಅಂಗಾಲಲ್ಲಿರುವಂತ ವಸುಂಧರ ಚಕ್ರ ಆಕ್ಟಿವೇಟ್ ಆಗ್ಲಿ ಅಂತ. ಭರತನಾಟ್ಯ ಅಂದ್ರೆ ನಾನು ನಾಟ್ಯವನ್ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಏನು ಅಂತಂದ್ರೆ ಸರ್ವತೋಮುಖ ಒಂದು ಬೆಳವಣಿಗೆಗೆ ಹೆಲ್ಪ್ ಮಾಡುವಂತದ್ದು. ನಮ್ ವಯಸ್ಸು ಅಂತ ನೋಡ್ಬೇಡಿ. ಚನ್ನಬಸಪ್ಪ ಅವರು ಇವತ್ ಮನ್ಸ್ ಮಾಡಿದ್ರೆ ಇನ್ನೊಂದು ತಿಂಗಳೊಳಗಡೆ ಒಳ್ಳೆ ಡ್ಯಾನ್ಸರ್ ಆಗ್ಬೋದು. ಗುಡ್ ಸರ್. ನಾನ್ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಕ್ರಿಸ್ಟಲ್ ಗಳದ್ದು ಒಂದು ಇದು ಮಾಡ್ಕೊಡ್ತೀನಿ. ಪೈರೈಟ್ ಬಗ್ಗೆ ತುಂಬಾ ಜನ ತುಂಬಾ ಮಾತಾಡ್ತಾರೆ. ಪೈರೈಟ್ ಅನ್ನ ಫೂಲ್ಸ್ ಗೋಲ್ಡ್ ಅಂತ ಹೇಳ್ತಾರೆ. ಫೂಲ್ಸ್ ಗೋಲ್ಡ್ ಅಂತ ಹೇಳಿದ್ರೆ ಅದನ್ನ ಒಬ್ಬ ಕದಿಯೋದಕ್ಕೆ ಅಂತ, ಇದನ್ನ ನಾನು ತುಂಬಾ ಸಲ ಕ್ಲಾಸ್ ಅಲ್ಲಿ ಹೇಳಿರ್ತೀನಿ. ಒಬ್ಬ ಕಳ್ಳ ಒಬ್ರು ಮನೆ ಕದಿಯಕ್ ಹೋಗ್ತಾನೆ ಅಂತ ಅನ್ಕೊಳ್ಳಿ, ಅವನ ಹತ್ರ ಪೈರೈಟ್ ಇರುತ್ತೆ. ಅವಾಗ ಆ ಪೈರೈಟ್ ಅವ್ರಿಗೆ ಏನ್ ಮಾಡತ್ತೆ ಅಂದ್ರೆ, ಅವ್ರ ಮನೆಯಲ್ಲಿ ಎಲ್ಲಿ ಜಾಸ್ತಿ ದುಡ್ಡಿದೆಯೋ ಆ ಪ್ಲೇಸಿಗೆ ಕರ್ಕೊಂಡು ಹೋಗುತ್ತೆ. ಅದು ಪೈರೈಟ್. ಆದ್ರೆ ಅದು ಆಕ್ಟಿವೇಟ್ ಆಗಿರ್ಬೇಕು, ನಿಮಗೆ ಆಕ್ಟಿವೇಟ್ ಆಗಿರ್ಬೇಕು. ಅಂದ್ರೆ ದುಡ್ಡನ್ನ ಅದು ಆಕರ್ಷಣೆ ಮಾಡತ್ತೆ. ಆದ್ರೆ ನೀವ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕ್ರಿಸ್ಟಲ್ ಅನ್ನ ತಗೊಂಡಾಗ ಅದ್ರ ಜೊತೆ ಒಂದು ಸೆಲೆನೈಟ್ ಪೀಸ್ ಅನ್ನ ತಗೊಳ್ಳಿ. ನಿಮ್ ಮನೆಯಲ್ಲಿ ಎಷ್ಟು ಸಾಧ್ಯ ಸೆಲೆನೈಟ್ ಪೀಸು 500 ರೂಪಾಯಿಗೆ 1 kg ಬರುತ್ತೆ. ಜಾಸ್ತಿ ಇದಿಲ್ಲ, 500 ರೂಪಾಯಿಗೆ 1 kg ಸಿಗುತ್ತೆ. ನಾನ್ ಶುಭಾಂಜಲಿಯಿಂದ ತರಿಸ್ಕೊಳ್ತೀನಿ, ಮತ್ತೆ ಪ್ಲಸ್ ಅವರಿಗೆ ಪೋಸ್ಟಲ್ ಚಾರ್ಜ್ ಕೊಡ್ಬೇಕಾಗತ್ತೆ ಅನ್ಸುತ್ತೆ.
ಒಂದು ಪೀಸು 1 kg ತರಿಸಿ ಮನೇಲಿ ಇಟ್ಕೊಳ್ಳಿ. ಅದ್ರ ಸುತ್ತಮುತ್ತ ನಿಮಗೆ ಬೇಕಾಗಿರೋ ಕ್ರಿಸ್ಟಲ್ಗಳನ್ನೆಲ್ಲ ಜೋಡಿಸ್ಕೊಳ್ಳಿ. ಅಲ್ಲಿ ನೋಡಿ ಅವ್ರ ಹತ್ರ ಇದೆ. ಅದು 1 kg ಅಲ್ಲ. ಒಂದೇ 1 ನಿಮಿಷ ಅವ್ರನ್ನ ಇದ್ ಮಾಡ್ತೀನಿ, ಪಿನ್ ಮಾಡ್ತೀನಿ ಪೂರ್ಣಿಮಾ ಅವರನ್ನ. ತೋರಿಸಿ ಪೂರ್ಣಿಮಾ ಅವರೇ. ಇದು ಸೆಲೆನೈಟ್. ಇದು ಏನ್ ಮಾಡತ್ತೆ ಅಂದ್ರೆ ದೇವತೆಗಳನ್ನ ಮತ್ತೆ ಏಂಜಲ್ಸ್ ಗಳನ್ನ ಅದ್ರ ಸುತ್ತ ಕಾಲ್ ಮಾಡತ್ತೆ. ಸೊ ಹಾಗಾಗಿ ಈ ಒಂದು ಕ್ರಿಸ್ಟಲ್ಗೆ ನೀವು ಯಾವುದೇ ತರ ಪ್ರೋಗ್ರಾಮಿಂಗು ಯಾವುದೇ ತರ ಇದು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಸೆಲೆನೈಟ್ ಅನ್ನ ನೀರಿಗೆ ಹಾಕ್ಬಿಡಿ. ನೀರಿಗೆ ಹಾಕಿದ್ರೆ ಅದನ್ನ ಹಂಗೆ ಒಂದ್ ಡಬ್ಬಿಲ್ ಹಾಕಿಡಿ. ಅದು ಸೆಲೆನೈಟ್ ಕಂಪ್ಲೀಟ್ ಆಗಿ ಕರಗುತ್ತೆ. ಆ ನೀರನ್ನ ಸ್ನಾನ ಮಾಡುವಾಗ ಡೈಲಿ ಸ್ನಾನಕ್ ನೀರಿಗೆ ಹಾಕೊಂಡು ಸ್ನಾನ ಮಾಡಿ. ಮತ್ ಏನಾಗತ್ತೆ ಅಂದ್ರೆ ನಾವ್ ಎಷ್ಟು ದೊಡ್ಡವರಾಗ್ತಾ ಹೋಗ್ತೀವೋ ಅಷ್ಟು ಮಾತುಗಳು ಕೇಳಿರ್ತೀವಿ, ಅಷ್ಟು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಿರ್ತೀವಿ. ಅದೆಲ್ಲ ಬಂದು ನಮ್ಮ ಕಿಡ್ನಿಯ ಮೇಲ್ಗಡೆ, ನಮ್ಮ ಲಿವರ್ನ ಮೇಲ್ಗಡೆ, ನಮ್ಮ ಪ್ಯಾಂಕ್ರಿಯಾಸ್ ಮೇಲ್ಗಡೆ ಬಂದು ನಿಂತ್ಕೊಂಡಿರತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡುವಾಗ 1000 ಜನರನ್ನ ಭೇಟಿ ಆಗ್ತೀರಾ. ಆ 1000 ಜನರಲ್ಲಿ ಕೆಲವರು ಬೇಡದೇ ಇರೋ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಆ ಮಾತುಗಳಿಂದ ನಾವು ಹೊರಗೆ ಬರ್ಬೇಕು ಅಂತ ಹೇಳಿದಾಗ ಬ್ಲಾಕ್ ಟರ್ಮಲೈನ್ ನ ನಿಮ್ಮ ಮೇಲ್ಗಡೆ ಅಪ್ಲೈ ಮಾಡ್ಕೊಳ್ಳಿ. ಬ್ಲಾಕ್ ಟರ್ಮಲೈನ್ ಗಿಂತ ಬ್ಲಾಕ್ ಒಬ್ಸಿಡಿಯನ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ಲಾಕ್ ಒಬ್ಸಿಡಿಯನ್ ಒಂದು ಬ್ರಾಸ್ಲೈಟ್ ನ ಹಾಕೊಳ್ಳಿ, ಅಥವಾ ಬ್ಲಾಕ್ ಒಬ್ಸಿಡಿಯನ್ ಒಂದು ಟಂಬಲ್ ಸ್ಟೋನ್ ನ ತಗೊಂಡು ನಿಮ್ ಜೋಬಲ್ಲೋ ನಿಮ್ ಪರ್ಸಲ್ಲೋ ಇಟ್ಕೊಳ್ಳಿ. ಅದನ್ನ ಪ್ರತಿದಿನ ಬಂದ್ಮೇಲೆ ಹೂವಿನ ಕುಂಡದ ಹತ್ರ ಅಥವಾ ಮಣ್ಣಿನ ಮೇಲ್ಗಡೆ ಅದನ್ನ ಅಪ್ಲೈ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಮತ್ತೆ ಇದ್ ಮಾಡ್ಬೇಡಿ. ಅದು ಎಲ್ಲವನ್ನ ಹೀರ್ಕೊಂಡು ಅದನ್ನ ಭೂಮಿಗೆ ಕೊಟ್ಬಿಡತ್ತೆ. ಅದನ್ನ ಸೆಲೆನೈಟ್ ಪಕ್ಕ ಇಡಕ್ ಹೋಗ್ಬೇಡಿ. ಬ್ಲಾಕ್ ಟರ್ಮಲೈನು ಅಥವಾ ಬ್ಲಾಕ್ ಆಕ್ಸಿಡಿಯನ್ನು ನಿಮ್ಮ ಮನೆಯಲ್ಲಿ ಹೂವಿನ ಕುಂಡ ಇತ್ತು ಅಂದ್ರೆ ಹೊರಗಡೆ ಆ ಗಿಡ ಸಾಯುತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಒಂದ್ ಮಣ್ಣಿಂದ ಪಾತ್ರೆ ಇಟ್ಬಿಟ್ಟು ಅದ್ರೊಳಗೆ ಹಾಕ್ಬಿಡಿ. ಅವಾಗವಾಗ ಅದನ್ನ ಅರ್ತಿಂದ ಆ ಮಣ್ಣನ್ನ ಹೊರಗಡೆ ಚೆಲ್ಬಿಟ್ಟು ಹೊಸ ಮಣ್ಣನ್ನು ತುಂಬ್ಕೊಂಡ್ ಬನ್ನಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂದೆ ನಮ್ಗೆಲ್ಲರಿಗೂ ಕ್ರಿಸ್ಟಲ್ ಗಳನ್ನ ಕೊಡುವಾಗ ನಮ್ಮ ಮಾಸ್ಟರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಒಂದ್ ದೊಡ್ಡ ಮಣ್ಣಿಂದೆ ಇದು ಮಡಿಕೆ ಅಥವಾ ಒಂದು ಇಷ್ಟಾಗ್ಲ ಪರಾತ್ ತಗೊಂಡು ಅದ್ರಲ್ಲಿ ಕೆಸರು ಮಣ್ಣನ್ನ ಹಾಕಿ ನಮ್ ಕ್ರಿಸ್ಟಲ್ ಗಳನ್ನೆಲ್ಲ ಅದ್ರಲ್ಲಿ ಹೂತ್ ಬಿಟ್ಟು ಚಂದ್ರನ್ ಬೆಳಕಿಗೆ ಮೇಲ್ಗಡೆ ಇಡ್ತಾ ಇದ್ರು. ಅವಾಗೆಲ್ಲ ಮನೆ ಮೇಲೆ ಮಾಡಿ ಇರ್ತಿತ್ತು, ಹಂಚಿನ ಮಾಡು ಅಥವಾ ಇದು ಎಲ್ಲ ಇರ್ತಿತ್ತು. ಅದ್ರ ಮೇಲೆ ಇಟ್ಬಿಟ್ಟು ರಾತ್ರಿ ಬೆಳಿಗ್ಗೆ ಅದನ್ನ ತೆಗೆದು ನಮ್ ಹುಳಿಗ್ ಕೊಡ್ತಾ ಇದ್ರು. ದಟ್ ಇಸ್ ಆಕ್ಚುಯಲ್ ಎನರ್ಜೈಸಿಂಗ್ ಆಫ್ ದ ಕ್ರಿಸ್ಟಲ್ಸ್. ಸೊ ಕ್ರಿಸ್ಟಲ್ ಬಗ್ಗೆ ಜ್ಞಾನ ಕೊಟ್ಟಿದ್ದೀನಿ ನಿಮ್ಗೆ. ಬೇರೆ ಇನ್ನೇನಾದ್ರು ನಾಳೆ ನಾಡಿದ್ರಲ್ಲಿ ಮತ್ತೆ ಹೊಸ ಹೊಸ ವಿಷಯಗಳನ್ನ ತಗೊಳ್ಳೋಣ. ಮೇಡಮ್, ಬ್ಲಾಕ್ ಟರ್ಮಲೈನ್ ಇಷ್ಟು ದಿವಸ ಸೆಲೆನೈಟ್ ಹತ್ರ ಎಲ್ಲಾ ಕ್ರಿಸ್ಟಲ್ ಜೊತೆ ಇಟ್ಟಿದ್ದೆ. ಇವಾಗ ಇದನ್ನ ಮಣ್ಣಿನ ಹತ್ರ ಇಡ್ಬೋದಲ್ವಾ? ಮಣ್ಣಿನಲ್ಲಿ ಇಡಿ, ನೋ ಪ್ರಾಬ್ಲಮ್. ಬ್ಲಾಕ್ ಟರ್ಮಲೈನ್ ಒಂದು ಗ್ರಿಡ್ ಹೇಳ್ಕೊಡ್ತೀನಿ. ಇದು ಲೈವ್ ಗ್ರಿಡ್. ಯಾರ್ಯಾರ ಮನೆಯಲ್ಲಿ 4 ಮೂಲೆನಲ್ಲಿ ಬ್ಲಾಕ್ ಟರ್ಮಲೈನ್ ಇಟ್ಬಿಟ್ಟು ಹೆಬ್ಬಾಗ್ಲಲ್ಲಿ ಟೈಗರ್ ಐನ ಇಡ್ತಿರೋ ನಿಮ್ ಮನೆ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ವಿತ್ ದ ನೆಗೆಟಿವ್ ಎನರ್ಜಿ. ಮತ್ತೆ ಟೈಗರ್ ಐ ನಿಮ್ ಮನೆಯಲ್ಲಿ ಭೋಗ ಭಾಗ್ಯಗಳು, ಧೈರ್ಯ ಕಂಪ್ಲೀಟ್ ಆಗಿ ತಂದ್ಕೊಡುತ್ತೆ. ಯಾರ್ಯಾರು ಮನೆ ಕಟ್ಬೇಕು ಅಂತ ಅನ್ಕೊಂಡಿದಿರೋ ಅವ್ರೆಲ್ಲರೂ ನಿಮ್ ಮನೆ ಪಾಯ ತೆಗಿವಾಗ ಪಾಯದಲ್ಲಿ ಬ್ಲಾಕ್ ಟರ್ಮಲೈನ್ ನ ಮಣ್ಣಿಗೆ ತಾಗುವಾಗೆ ಪಾಯದಲ್ಲಿ ಹಾಕ್ಬಿಡಿ. ರಾ ಸ್ಟೋನ್ಗಳು ತುಂಬಾ ಈಸಿಯಾಗಿ ಸಿಗುತ್ತೆ. ಬ್ಲಾಕ್ ಟರ್ಮಲೈನ್ 4 ಮೂಲೆಗೆ 4 ಹಾಕಿ ಬೇಡದಿರೋ ಎನರ್ಜಿಗಳು ನಿಮ್ ಮನೆ ಒಳಗ್ ಬರಲ್ಲ. ಹೆಬ್ಬಾಗ್ಲು ಬರೋ ಜಾಗದಲ್ಲಿ ಒಂದು ಟೈಗರ್ ಐನ ಹಾಕಿ ಅದು ನಿಮ್ ಮನೆಗೆ ಕಂಪ್ಲೀಟ್ ಆಗಿ. ಇದನ್ನ ಯಾಕೆ ಹೇಳ್ತಿದ್ದೀನಿ ಮಣ್ಣಲ್ಲೇ ಹಾಕಿ ಅಂದ್ರೆ ಅದನ್ನ ಎನರ್ಜೈಸ್ ಮಾಡೋ ನಿಮಗೆ ಯಾವುದೇ ಬಾಬತ್ತು ಬರೋದಿಲ್ಲ. ಆ ಮನೆ ಇರೋ ತನಕನೂ ಆ ಮನೇಲಿ ಯಾವಾಗ್ಲೂ ಇದು ಬರೋದಿಲ್ಲ. ಏನ್ ಹೇಳ್ತಾರೆ, ಆ ಮನೆಯ ಆಯುಷ್ಯ ಮುಗಿಯೋದಿಲ್ಲ. ಇದೇ ಕಾರಣಕ್ಕೆ ಹಿಂದೆ ಶಂಕುಸ್ಥಾಪನೆ ಅಂತ ಮಾಡಿದ್ರು. ಶಂಕುಸ್ಥಾಪನೆ ಮಾಡುವಾಗ ಶಂಖಗಳನ್ನ, ಮುತ್ತುಗಳನ್ನ, ರತ್ನಗಳನ್ನ, ಬಂಗಾರ, ಬೆಳ್ಳಿಗಳನ್ನ ಹಾಕಿ ಆ ಮೊದಲನೇ ಕಲ್ಲಿಟ್ಬಿಟ್ಟು ಅಲ್ಲಿ ಶಂಕುವನ್ನ ಸ್ಥಾಪನೆ ಮಾಡಿ ಅದನ್ನ ಶಂಕುಸ್ಥಾಪನೆ ಅಂತಿದ್ರು. ಇವಾಗ ಅದೇನೋ ಮಾಡ್ತಾರೆ, ಬಟ್ ಅದ್ ಎಷ್ಟು ವರ್ಕ್ ಆಗುತ್ತೆ ಅಂದ್ರೆ ಮನೆ ಕಟ್ಟಿ ಒಂದ್ ಸ್ವಲ್ಪ ದಿನ ಆದ್ರೆ ಕೆಲವೊಂದ್ಸಲ ಓನರ್ ಮನೆ ಮಾರ್ಕೊಂಡು ಊರ್ ಬಿಟ್ಟು ಹೋಗ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ. ಅದ್ ಹೆಂಗ್ ಶಂಕುಸ್ಥಾಪನೆ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಶಂಕುಸ್ಥಾಪನೆ ಮಾಡಿದ್ಮೇಲೆ ಆ ಮನೆ ಯಾವತ್ತೂ ಆ ಓನರು ಬಿಟ್ಟು ಹೋಗ್ಬಾರ್ದು. ಇಂಟೆನ್ಷನ್ ಆಲ್ವೇಸ್ ಶುಡ್ ಬಿ ರೈಟ್. ಹಾಗೆ ಕ್ಲಿಯರ್ ಕಾರ್ಡ್ಸ್ ಮತ್ತೆ ರೋಸ್ ಕಾರ್ಡ್ಸ್ ಇದೆರಡು ಯಾವ ತರ ಅಂತಂದ್ರೆ ಚೋಕುರೆ ಮತ್ತೆ ಸೆಹಿಕಿ ಇದ್ದಂಗೆ. ಕ್ಲಿಯರ್ ಕಾರ್ಡ್ಸ್ ನಾವು ಕ್ಲಿಯರ್ ಕಾರ್ಡ್ಸ್ ಅನ್ನ ಸ್ಫಟಿಕ ಅಂತ ಹೇಳ್ತಾರೆ.
ಸ್ಫಟಿಕಲಿಂಗವನ್ನ ನೋಡಿದ್ರೆ ನೀವು ಎಷ್ಟೋ ಜನ್ಮಗಳಲ್ಲಿ ಮಾಡಿರುವಂತ ಕರ್ಮಗಳೆಲ್ಲ ಕಳೆದು ಭಗವಂತ ನಿಮ್ಗೆ ಆಶೀರ್ವಾದ ಮಾಡಿದಾನೆ ಅಂತ ಹಿಂದೆ ಉಲ್ಲೇಖ ಇರ್ತದೆ. ಶೃಂಗೇರಿ ಮಠದಲ್ಲಿ ಸ್ವಾಮಿಗಳ ಹತ್ರ ಇರುವಂತ ಸ್ಫಟಿಕಲಿಂಗ, ಅಲ್ಲಿ ಪೂಜೆ ನಡೆಯುತ್ತೆ ಸ್ವಾಮಿಗಳಿದ್ರಲ್ಲಿ, ಅದು ಕೈಲಾಸದಿಂದ ಶಂಕರಾಚಾರ್ಯರು ತಗೊಂಡ್ಬಂದಿರುವಂತೆ. ಹಾಗೇನೆ ನಮ್ಮ ದಕ್ಷಿಣ ಭಾರತದಲ್ಲಿ ತಿರುಪತಿಯಿಂದ ಮುಂದೆ ಕಾಳಹಸ್ತಿಯಲ್ಲಿ ಒಂದು ಸ್ಫಟಿಕಲಿಂಗ ಇದೆ. ರಾಮೇಶ್ವರದಲ್ಲಿ ಇದೆಯಲ್ಲ ಮೇಡಮ್. ರಾಮೇಶ್ವರದಲ್ಲಿ ನಾನು ಹೋಗಿಲ್ಲ ಮಂಜುಳಮ್ಮ. ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ ನೀವು ಹೋದವ್ರು ಹೇಳಿದ್ರೆ ನಾನು ಕೇಳ್ಬೋದಪ್ಪ. ನಾವು ಹೋಗಿದೀವಿ, ನೋಡಿದೀವಿ ಮೇಡಮ್. ನೋಡಿ ಮತ್ತೆ ನಾನ್ ನಿಮ್ಮನ್ನ ನೋಡಿದೀನಿ ಹಂಗಾರೀಗ. ರಾಮೇಶ್ವರದಲ್ಲಿ ನಾನು ನೋಡಿದೀನಿ ಮೇಡಮ್. ಬೆಳಗ್ಗೆ ಮಾಡ್ತಾರೆ ಅದಕ್ಕೆ ಅಭಿಷೇಕ. ಹೌದಾ? 5 ಗಂಟೆಯಿಂದ 6 ಗಂಟೆ ಒಳಗಡೆ ಮುಗಿಸ್ತಾರೆ. ಅದಕ್ಕೆ ಹೋಗಿದೀನಿ. ಅದು ಶಂಕರಾಚಾರ್ಯ ದರ್ಶನ ಮಾಡಿದ್ದಂತೆ ಮೇಡಮ್. ತಿಳಿದಂತವ್ರು ತುಂಬಾ ದೊಡ್ಡವರು ಅದನ್ನೇ ಮಾಡ್ತಾರೆ. ನೀವು ಕ್ಲಿಯರ್ ಕ್ವಾರ್ಟ್ಸ್ ಒಂದು ಟಂಬಲ್ ಸ್ಟೋನ್ ನ ತಗೊಂಡು ನಿಮ್ ಮನೆಯಲ್ಲಿ ನೀವು ಅದನ್ನ ಇಟ್ಟು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡಕ್ ಶುರು ಮಾಡಿದ್ರಿ ಅಂದ್ರೆ ನೀವು ಪ್ರಪಂಚದ ಬೇರೆ ಯಾವುದೇ ಒಂದು ಆಡಂಬರ ಬೇಕಾಗಿಲ್ಲ ನಿಮ್ಗೆ. ಆ ಒಂದು ಕ್ಲಿಯರ್ ಕಾರ್ಡ್ಸ್ ನಿಮ್ಮೆಲ್ಲ ಕೆಲ್ಸಗಳನ್ನ ಮಾಡ್ಕೊಡುತ್ತೆ. ಕ್ಲಿಯರ್ ಕಾರ್ಡ್ಸ್ ನಿಮ್ಗೆ 100-150 ರೂಪಾಯಿ ಇಷ್ಟು ದೊಡ್ಡ ಪೀಸ್ ಸಿಗುತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಕ್ಲಿಯರ್ ಕಾರ್ಡ್ಸ್ ತುಂಬಾ ಕ್ಲಿಯರ್ ಆಗಿರೋದು ದೇವರಣೆಗೂ ಕ್ಲಿಯರ್ ಕಾರ್ಡ್ಸ್ ಅಲ್ಲ, ಅದು ಗ್ಲಾಸ್ ಪೀಸ್. ಕ್ಲಿಯರ್ ಕಾರ್ಡ್ಸ್ ಅಂದ್ರೆ ಅದ್ರೊಳಗಡೆ ಸ್ವಲ್ಪ ಕೊಳೆಗೆ ಇರುತ್ತೆ, ಬಬಲ್ಸ್ ತರ ಇರುತ್ತೆ, ಮಬ್ಬಿರುತ್ತೆ. ಪೂರ್ಣಿಮಾ ಅವರೇ ಎಕ್ಸ್ಪೋಸ್ ಮಾಡ್ಬೇಡಿ, ಇವ್ರು ನಮ್ಮೆಲ್ಲರದು ಎನರ್ಜಿನ ತಗೊಂಡು ನಿಮ್ಗೆ ಆಮೇಲೆ ಗರಗರ ಸುತ್ಸುತ್ತೆ. ಇವತ್ ಸಾಯಂಕಾಲ ಉಪ್ಪು ನೀರಲ್ಲಿ ಹಾಕಿ ಎಲ್ಲ ತೊಳೆದು ಹೊಗೆ ಕೊಡಿ ಅದಕ್ಕೆ. ಇಲ್ಲೇ ಪಕ್ಕದಲ್ಲಿ ತೋರಿಸ್ತೀನಿ. ಓಕೆ, ಕ್ಲಿಯರ್ ಕಾರ್ಡ್ಸ್ ಮತ್ತೆ ರೋಸ್ ಕಾರ್ಡ್ಸ್ ಫೆಮಿನೈನ್ ಎನರ್ಜಿನ ಪ್ರೆಸೆಂಟ್ ಮಾಡುತ್ತೆ. ಕ್ಲಿಯರ್ ಕಾರ್ಡ್ಸ್ ನ ಹಯಗ್ರೀವರು ಅನ್ಕೊಂಡ್ರೆ ರೋಸ್ ಕಾರ್ಡ್ಸ್ ನ ಮಹಾಲಕ್ಷ್ಮಿ ಅನ್ಕೊಳ್ಳಿ. ಕ್ಲಿಯರ್ ಕಾರ್ಡ್ಸ್ ನ ಶಿವ ಅನ್ಕೊಂಡ್ರೆ ರೋಸ್ ಕಾರ್ಡ್ಸ್ ನ ಪಾರ್ವತಿ ಅನ್ಕೊಳ್ಳಿ. ಮಹಾವಿಷ್ಣು, ಮಹಾಲಕ್ಷ್ಮಿ, ಕೃಷ್ಣ, ರಾಧಾ, ಕೃಷ್ಣ, ರುಕ್ಮಿಣಿ, ಈ ತರ ಆ ಎನರ್ಜಿಗಳನ್ನ ನೀವಲ್ಲಿ ಇದ್ ಮಾಡಿ. ಕ್ಲಿಯರ್ ಕಾರ್ಡ್ಸ್ ಜಪಮಾಲೆ ಇತ್ತು ಅಂದ್ರೆ ಜಪ ಮಾಡಿ. ಹಾಗೆ ನಿಮ್ಮ ಹತ್ರ ಯಾವ್ದಾದ್ರು ಬೇರೆ ಮಣಿಗಳಿರುವಂತ ಅಂದ್ರೆ ಬೇರೆ ಗ್ರೀನ್ ಅವೆಂಚುರಿಯನ್ನು, ಆಮೇಲೆ ಬ್ಲೂ ಕೈನೈಟು, ಆಮೇಲೆ ಈ ತರದ್ದು ಬೇರೆ 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 ಕ್ರಿಸ್ಟಲ್ಗಳಿದಾವೆ. ಅದ್ರದ್ದು ಯಾವ್ದಾದ್ರು ಸರ ಇತ್ತು ಅಂದ್ರೆ ಉಪ್ಪು ನೀರಲ್ಲಿ ಅದ್ ಬಿಟ್ಟು ತೊಳೆದು ಅದನ್ನ ಧೂಪ ಕೊಟ್ಬಿಟ್ಟು ಒಂದು ಒಳ್ಳೆ ಪ್ಲಾಸ್ಟಿಕ್ ಬೌಲಲ್ಲಿ, ಅಥವಾ ಗ್ರೌಂಡಿಂಗ್ ಆಗ್ಬಾರ್ದು, ಅದು ಎಲ್ಲದ್ರಲ್ಲೂ ಗ್ರೌಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಟೀಲ್ ಅಲ್ಲಿ ಗ್ರೌಂಡ್ ಆಗುತ್ತೆ, ತಾಮ್ರದಲ್ಲಿ ಗ್ರೌಂಡ್ ಆಗುತ್ತೆ, ಹಾಗೆ ಬೇರೆ ಯಾವುದೇ ಲೋಹದಲ್ಲಿ ಅದು ಗ್ರೌಂಡಿಂಗ್ ಆಗುತ್ತೆ. ಅದಕ್ಕೆ ಪ್ಲಾಸ್ಟಿಕ್ ಇಲ್ಲಾಂದ್ರೆ ಮರದ್ದು ಪೀಸು, ಮರದ್ದು ಇದ್ರಲ್ಲಿ ನೀವು ಕ್ರಿಸ್ಟಲ್ಸ್ ನ ಶೇಖರಣೆ ಮಾಡ್ಕೋಬೇಕು, ಇಲ್ಲ ಗಾಜಿನ ಬೌಲಲ್ಲಿ ಮಾಡ್ಕೋಬೇಕು. ಪಿಂಗಾಣಿ ಬೌಲ್ ಬೌಲಲ್ಲೂ ಇಟ್ಕೊಳ್ಬಹುದು. ಓಕೆ, ಗ್ಲಾಸ್ ಇದ್ರಲ್ಲಿ ಹಾಕೋಬಹುದು. ಗ್ಲಾಸ್ ಅಲ್ಲಿ ಹಾಕೋಬಹುದು. ಹೌದು, ಗ್ಲಾಸ್ ಬೌಲಲ್ಲೂ ಹಾಕೋಬಹುದು. ಅದನ್ನ ಗ್ಲಾಸ್ ಬೌಲಲ್ಲಿ ಹಾಕಿಟ್ಟು ನೀವು ಏನ್ ಹೇಳ್ತಾರೆ, ಅದಕ್ಕೆ ಅದ್ರ ಪಕ್ಕದಲ್ಲಿ ಕನಕದಾರ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಆಮೇಲೆ ಲಲಿತಾ ಸಹಸ್ರನಾಮ, ಆಮೇಲೆ ನಿಮ್ಮ ಯಾವ್ದು ನಿಮ್ಗೆ ಇಷ್ಟವಾಗಿರುವಂತ ದೇವತೆಗಳದ್ದು ಮಂತ್ರಗಳನ್ನ ಪ್ಲೇ ಮಾಡ್ಬಿಟ್ಟು ಆ ಚೈನ್ ನ ಹಾಕೊಂಡು ಹೊರಗಡೆ ಹೋಗಿ ನಿಮ್ಮೆಲ್ಲ ಕೆಲ್ಸ ಕಾರ್ಯಗಳು ನೀವ್ ಅನ್ಕೊಂಡಂಗೆ ಸಿದ್ಧಿಸ್ಕೊಂಡ್ ಬರತ್ತೆ. ಆದ್ರೆ ನೀವ್ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡ್ಬೇಕು. ನಾನ್ ಈ ಮಂತ್ರವನ್ನ ಹಾಕ್ತಾ ಇದ್ದೀನಿ, ಈ ಕೆಲ್ಸಕ್ಕೋಸ್ಕರ ನೀನ್ ಈ ಕೆಲ್ಸ ನಂಗೆ ನಡೆಸ್ಕೊಡ್ಬೇಕು ಅಂತ ಅದನ್ನ ಕೇಳ್ಕೋಬೇಕು. ಮತ್ತೆ ಜೀವನದಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರೋ ಸಾಧನೆಯನ್ನ ಮಾಡಿ, ದಯವಿಟ್ಟು ಮಾಡಿ. ಒಂದನ್ನೇ ಮಾಡಿ, 1000 ಮಾಡ್ಬೇಡಿ. 10 ಕಡೆ ಬಾವಿ ತೋಡಿದ್ರೆ ನಿಜವಾಗ್ಲೂ ನೀರು ಬರಲ್ಲ. ಒಂದೇ ಕಡೆ ಬಾವಿ ತೋಡಿದ್ರೆ ನೀರು ಬರಕ್ ಸಾಧ್ಯ. ನೆನ್ಪಿಟ್ಕೊಳ್ಳಿ ಇದನ್ನ. ಅರ್ಥ ಆಯ್ತಲ್ಲ? ಎಂತೆಂತದೋ ಮಾಂಜಿ ಒಂದ್ ಬೆಟ್ಟನ ಕಡಿದು ದಾರಿ ಮಾಡಿದಾನೆ. ನೆನ್ಪಿಟ್ಕೊಳ್ಳಿ, ಅದಕ್ಕೆ ಅವನ ಹೆಸರು ಅಲ್ಲಿದೆ. ಅದೇ ತರ ರೋಡ್ ಸೈಡ್ ಅಲ್ಲಿ ಗಡ್ಡೆ ತೋಡೋದಕ್ ಬರ್ತಾರಲ್ವಾ, ಆ ತರದವ್ರು 1000 ಗಡ್ಡೆ ತೋಡಿದ್ದಾರೆ, ಆದ್ರೆ ಯಾರ್ದು ಹೆಸರಿಲ್ಲ. ಅರ್ಥ ಆಯ್ತಾ? ಆದ್ರೆ ಒಂದೇ ಬಾವಿ ತೋಡ್ದವ್ರು ಎಷ್ಟೋ ಜನ ಸಾಧಕರು ಹೆಸರುಗಳು
ಅವ್ರು ಮನೆಯಲ್ಲಿ ಬಾವಿ ತೋಡ್ಸಕ್ ದುಡ್ಡಿಲ್ಲ, ಆದ್ರೆ ಅವ್ರ ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಬಂದು ಬಾವಿ ಅದನ್ನ ನೀವು ಕ್ಲೋಸ್ ಮಾಡಿಡ್ಬೋದು, ಓಪನ್ ಮಾಡ್ಬೋದು. ಬೇರೆಯವ್ರ ಕಣ್ಣಿಗೆ ಬೀಳೋದನ್ನ ಅವಾಯ್ಡ್ ಮಾಡಿ. ನಿಮ್ಮ ಪರ್ಸನಲ್ ಕ್ರಿಸ್ಟಲ್ ಗಳನ್ನ ಬೇರೆಯವ್ರ ಕಣ್ಣಿಗೆ ಬೀಳಿಸೋದನ್ನ ಅವಾಯ್ಡ್ ಮಾಡಿ. ಯಾಕೆಂದ್ರೆ ಇಲ್ಲ ನೀವು ವೇರ್ ಮಾಡ್ತೀರಾ, ಈ ತರ ವೇರ್ ಮಾಡ್ತೀರಾ, ಈ ತರ ಹಾಕೊಳ್ತೀರಾ ಅಂತಂದ್ರೆ ಅದಕ್ಕೆ ಇದು ಕೊಡಿ, ಇಂಟೆನ್ಷನ್ ಕೊಡಿ. ನೀನ್ ಬೇರೆ ಯಾರ್ದು ಎನರ್ಜಿನ ಅಕ್ಸೆಪ್ಟ್ ಮಾಡ್ಕೊಳ್ಕೂಡ್ದು, ಕೇವಲ ನನ್ನ ಎನರ್ಜಿ ಮತ್ತೆ ನನ್ನ ಇದನ್ನ ಮಾತ್ರ ನೀನ್ ತಗೊಳ್ಬೇಕು ಅಂತ ಹೇಳಿ ಅದಕ್ಕೆ ಚೋಕುರೆ ಸೇಕಿ, ಚೋಕುರೆ ಹಾಕಿ, ಪಿರಮಿಡ್ ಹಾಕಿ ಅದನ್ನ ಎನರ್ಜೈಸ್ ಮಾಡ್ಕೋಬೇಕು. ಮೇಡಮ್ ಈ ಟ್ರೀಸ್ ಎಲ್ಲ ಇಡ್ತೀವಲ್ಲ, ಅದು ಓಪನ್ ಆಗಿರುತ್ತಲ್ಲ ಮೇಡಮ್, ಅದನ್ನ ಹೇಗೆ ಮೇಂಟೈನ್ ಮಾಡೋದು? ಅದನ್ನ ಅದೇ ಹೇಳಿದ್ನಲ್ಲ ನಾನು, ಪಿರಮಿಡ್ ಹಾಕಿ ಅದಕ್ಕೆ ಕಂಪ್ಲೀಟ್ ಆಗಿ ಶೀಲ್ಡಿಂಗ್ ಮಾಡಿ. ನೀನು ನನ್ನ ವರ್ಕ್ ಮಾಡೋದಕ್ ಬಂದಿದೀಯಾ, ನಿನ್ನನ್ನ ಯಾರು ನೋಡಿದ್ರು ಕೂಡ ನೀನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಷ್ಟು ಶಕ್ತಿವಂತ ನೀನು. ನಿನ್ನ ಎನರ್ಜಿ, ಅವ್ರ ಎನರ್ಜಿ ನಿನ್ ಕಡೆ ಬರ್ಲಿಲ್ದಂಗೆ, ಹಾಗೂ ನನ್ನ ಎನರ್ಜಿ ಆಂಪ್ಲಿಫೈ ಮಾಡೋದಕ್ಕೆ ನೀನ್ ಇಲ್ಲಿ ನನ್ನ ಜೊತೆಗಿರೋದು ಅಂತ ಅದಕ್ಕೆ ಹೇಳ್ಬೇಕು. ನೀವು ಮಾತಾಡ್ಬೇಕು ಕ್ರಿಸ್ಟಲ್ಸ್ ಜೊತೆ, ಗಿಡಗಳ ಜೊತೆ ಮಾತಾಡಿ, ದನಗಳ ಜೊತೆ ಮಾತಾಡಿ. ಮೇಡಮ್ ಡೈಲಿ ಹಾಕ್ತಾ ಇರ್ಬೇಕಾ ಅದನ್ನ, ಪಿರಮಿಡ್ ನ ಕ್ರಿಸ್ಟಲ್ಸ್ಗೆ? ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಡೈಲಿ ಕ್ರಿಸ್ಟಲ್ಗೊಂದು ಪಿರಮಿಡ್ ಹಾಕುವಾಗ ಅದನ್ನ ನೋಡ್ತಿರಲ್ವಾ, ಅದಕ್ಕೆ ತುಂಬಾ ಖುಷಿ ಆಗತ್ತೆ. ಅದೇನ್ಗೆ ಅಂದ್ರೆ ನಮ್ ಮಗು ಇದ್ದಂಗೆ. ನನ್ ಮಮ್ಮಿ ನನ್ನ ನೋಡ್ತಾಳೆ, ನಗ್ತಾಳೆ ಅಂತ ಹೇಳಿದ್ರೆ ಆ ಮಗು ಇನ್ನು ಕೀ ಅಂತ ಹಾರುತ್ತಲ್ಲ, ಹಂಗೆ ಅದು ಇನ್ನು ಆಂಪ್ಲಿಫೈ ಆಗ್ಬಿಟ್ಟು ನಿಮ್ಗೆ ಜಾಸ್ತಿ ಶಕ್ತಿ ಕೊಡುತ್ತೆ. ಎಷ್ಟು ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ಬೇಕಂದ್ರೆ ಯಾವ್ದನ್ನ ಯೂಸ್ ಮಾಡ್ಬೇಕು? ಬಿಸ್ನೆಸ್ ಕಸ್ಟಮರ್ ಅಟ್ರಾಕ್ಷನ್ ಸಿಟ್ರಿನ್ ಚೆನ್ನಾಗಿರುತ್ತೆ, ಕ್ಲಿಯರ್ ಕಾರ್ಡ್ಸು, ಆಮೇಲೆ ಸಿಟ್ರಿನ್ ನಿಮ್ಗೆ ಇದು ಅಂತ ತಗೊಳ್ಳಿ, ಏನೋ ಸೆಲೆನೈಟ್ 1 ಪೀಸ್ ತಗೊಳ್ಳಿ, ಸಿಟ್ರಿನ್, ಪೈರೈಟು, ಕ್ಲಿಯರ್ ಕಾರ್ಡ್ಸ್ ಮತ್ತೆ ರೋಸ್ ಕಾರ್ಡ್ಸ್. ಈ 4-5 ಇದ್ರೆ ಸಾಕು. ನೀವು ಈ ಪ್ರಪಂಚನೇ ಆಳ್ಬಿಡ್ಬೋದು, ಅಷ್ಟು ಎನರ್ಜಿ ಬರುತ್ತೆ. ಆದ್ರೆ ತಗೊಳ್ಳುವಾಗ ರಾ ಕ್ರಿಸ್ಟಲ್ ತಗೊಳ್ಳಿ, ಬಿಸ್ನೆಸ್ ಡೆವಲಪ್ಮೆಂಟ್ಗೆ. ಸ್ವಲ್ಪ ದೊಡ್ಡ ತಗೊಳ್ಳಿ, ಯಾಕೆಂದ್ರೆ ಏನ್ ಅಂಗಡಿನಲ್ಲಿ ಹಾಗೆ ಇಡ್ಬೇಕಾಗತ್ತಾ, ಇಲ್ಲಾಂದ್ರೆ ಕಸ್ಟಮರ್ಗೆ ಕಾಣ್ದಂಗ್ ಇಡ್ಬೇಕಾಗತ್ತಾ ಮ್ಯಾಮ್? ಈ ತರ ಒಂದು ಬಾಕ್ಸ್ ಟ್ರೈ ಮಾಡಿ, ಸಾಧ್ಯ ಆಯ್ತು ಅಂದ್ರೆ ಈ ತರದ ಒಂದು ಬಾಕ್ಸ್ ಟ್ರೈ ಮಾಡಿ ಎಲ್ಲರೂ. ಓಕೆ, ಮರದ್ದು ಇದ್ರೊಳಗಡೆ ಹಾಕಿ ಡೈಲಿ ಅದ್ರ ಹತ್ರ ಮಾತಾಡಿ. ಓಕೆ, ಅದು ನಮಗೋಸ್ಕರ ಕೆಲಸ ಮಾಡಕ್ಕೆ ಬಂದಿರೋದ್ರಿಂದ ಅದು ನಮಗೋಸ್ಕರನೇ ಕೆಲಸ ಮಾಡುತ್ತೆ. ಮೇಡಮ್ ನಾವು ಈಗ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತುಂಬಾ ಅಡೆತಡೆಗಳು ಎಲ್ಲ ಆಗ್ತಾ ಇರುತ್ತಲ್ಲ, ಅವಾಗ ನಾವು ಕ್ರಿಸ್ಟಲ್ಸ್ ಇಂದ ಯಾವ ರೀತಿ ಹೆಲ್ಪ್ ತಗೊಳ್ಬಹುದು? ಕ್ರಿಸ್ಟಲ್ಗಳಿಗೆ ಯಾವ ರೀತಿ ಹೆಲ್ಪ್ ತಗೊಳ್ಬಹುದು ಅಂತ ಹೇಳಿದ್ರೆ, ನೀವೊಂದು ಕ್ರಿಸ್ಟಲ್ ನ ಎನರ್ಜೈಸ್ ಮಾಡ್ಬಿಟ್ಟು ಅದಕ್ಕೆ ಇಂಟೆನ್ಷನ್ ಕೊಡ್ಬೇಕು. ನನ್ನ ಆರಾದಲ್ಲಿ ಬರುವಂತ ಅನ್ವಾಂಟೆಡ್ ಮತ್ತು ನನ್ಗೆ ಡಿಸ್ಟರ್ಬೆನ್ಸ್ ಆಗಿರುವಂತ ಎಲ್ಲ ಎನರ್ಜಿಗಳನ್ನ ಗ್ರೌಂಡಿಂಗ್ ಮಾಡೋ ಜವಾಬ್ದಾರಿ ನಿಂದು ಅಂತ. ನೀನ್ ಗ್ರೌಂಡಿಂಗ್ ಮಾಡ್ತಾ ಇದೀಯಾ, ಇದಕ್ಕೆ ಥ್ಯಾಂಕ್ ಯು. ನನ್ನ ಎನರ್ಜಿಯನ್ನ ಆಂಪ್ಲಿಫೈ ಮಾಡಿ ನನ್ನ ಉನ್ನತ ಅಭಿವೃದ್ಧಿಗೆ ನೀನು ಹೆಲ್ಪ್ ಮಾಡ್ತಾ ಇದೀಯಾ, ಇದಕ್ಕೆ ಭಗವಂತ ನಿನ್ಗೆ ಮುಂದೆ ಒಂದು ಒಳ್ಳೆ ಜನ್ಮ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಅಂತ ಕ್ರಿಸ್ಟಲ್ ಹೇಳಿ. ಯಾಕೆಂದ್ರೆ ಆ ಕ್ರಿಸ್ಟಲ್ ಅಲ್ಲಿ ಆತ್ಮ ಇರುತ್ತೆ, ಹಂಗಂತ ಎದುರ್ಕೊಂಡು ದೆವ್ವ ಅನ್ಕೋಬೇಡಿ. ಯಾಕೆ ಅಂದ್ರೆ ಕಲ್ಲಿಗೂ ಜೀವ ಇದೆ. ಇಂದ್ರನ ಶಾಪದಿಂದ ಮೀನಕ್ಕೆ ಕಲ್ಲಾಗಿ ಭೂಮಿಗೆ ಬಿದ್ದಿರ್ತಾಳೆ, ಅವಾಗ ಅರ್ಜುನ ಅದನ್ನ ಒಡೆದು ಬಿಟ್ಟು ಮಣ್ಣು ಮಾಡಿ ಅವಳನ್ನು ವಾಪಸ್ ಕಳಿಸ್ತಾನೆ. ಹಾಗೇನೆ ಅಹಲ್ಯೆಗೆ ಶಾಪಗ್ರಸ್ತಳಾಗಿ ಅವಳು ಕಲ್ಲಾಗಿರ್ತಾಳೆ. ರಾಮ ಬಂದಾಗ ರಾಮನ್ ಕಾಲ್ ತಾಕಿ ಅಹಲ್ಯೆ ಮತ್ತೆ ಪುನರ್ಜೀವನ ಪಡೆದಿರ್ತಾಳೆ. ನಮಗೆ ಭಗವಂತ ಆಲ್ರೆಡಿ, ನಾವು ಎಲ್ಲಾ ದೇವಸ್ಥಾನದಲ್ಲೂ ದೇವ್ರ ಮೂರ್ತಿನ ಕಲ್ಲಲ್ಲೇ ಕಟ್ಟಿರ್ತೀವಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಭಗವಂತ ಅಲ್ಲಿದ್ದಾನೆ ಅಂತ ನೋಡ್ತೀವಿ. ಗಂಟೆ 10 ಆಯ್ತು, ಚನ್ನಬಸಪ್ಪ ಅವ್ರಿಗೆ ಪಾಪ ನಿದ್ದೆ ಯಾವ ಕ್ರಿಸ್ಟಲ್ ಇಟ್ಕೊಳ್ಬಹುದು ಮೇಡಮ್? ಅದಕ್ಕೆ ಯಾವ ಕ್ರಿಸ್ಟಲ್ ಇಟ್ಕೊಳ್ಬಹುದು? ಕ್ಲಿಯರ್ ಕಾರ್ಡ್ಸ್ ಇದೆಯಲ್ಲ ಸತ್ಯವತಿ ಅವ್ರೆ, ಕ್ಲಿಯರ್ ಕಾರ್ಡ್ಸ್ ಎಲ್ಲದಕ್ಕೂ ಒಳ್ಳೇದು. ಬ್ಲಾಕ್ ಟರ್ಮಲನ್ ಇದ್ರೆ ಇನ್ನೂ ಒಳ್ಳೇದು. ಅದೇ ಕ್ಲಿಯರ್ ಕಾರ್ಡ್ಸ್ ಇದೆಯಲ್ಲ, ನೀವು ಬೇರೆ ಏನು ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕ್ಲಿಯರ್ ಕಾರ್ಡ್ಸ್ ಒಳ್ಳೇದ್ ನೋಡ್ ತಗೊಳ್ಳಿ. ಸ್ವಲ್ಪ ಒಂದು 500 ರೂಪಾಯಿ ಕೊಟ್ರು ಪರವಾಗಿಲ್ಲ, ಇಷ್ಟು ದೊಡ್ಡ ಕಲ್ ತಗೊಂಬಂದ್ ಇಟ್ಕೊಳ್ಳಿ. 1 kg 1.5 kg. ಮೇಡಮ್ ಇದಕ್ಕೆ ಏನಂತಾರೆ? ಇದಕ್ಕೆ ಯಾವ್ದಕ್ಕೆ? ಎಲ್ಲಿ ಬಂಗಾರಮ್ಮ, ಭಾಗ್ಯಮ್ಮ? ಇದು ಒಂದ್ ನಿಮಿಷ, ಕಾಣಿಸ್ತಾ ಇಲ್ಲ, ಎಲ್ಲಿದ್ದೀರಾ? ಸಾಲ್ಟ್ ಅನ್ಸುತ್ತೆ. ಈಗ ಆನ್ ಮಾಡಿ. ಮುಂದೆ ತನ್ನಿ. ಅದು ಕ್ಲಿಯರ್ ಕಾರ್ಡ್ಸ್ ಇದು ಅಲ್ಲ, ಇದೇನಂತ ನಂಗೂ ಗೊತ್ತಿಲ್ಲ. ಮೇಡಮ್ ಸ್ಫಟಿಕ ಇರ್ಬೇಕು.
ಇದು ಸ್ಫಟಿಕ ಇದು ಕೊಟ್ಟಿದ್ದಾರೆ. ಯಾರ್ಯಾರು? ಅಲ್ಲ, ಸ್ಫಟಿಕ ಕೊಡಿ ಅಂತ ಕೇಳ್ದೆ ನಾನು. ಹಾ, ಅದಕ್ಕೆ ಈ ತರ ಕೊಟ್ಟಿದ್ದಾರೆ ಅಂತ. ಒಂಚೂರು ನೆಕ್ ನೋಡಿ, ಉಪ್ಪು ಉಪ್ಪು ಇದೆಯಾ ನೋಡಿ. ಇಲ್ಲ, ಕಲ್ ತರ ಇದೆ, ಕಲ್ ತರ ಐತೆ, ಉದುರುತ್ತೈತೆ. ಅದು ಸ್ಫಟಿಕ. ಬಿಸಿಲಲ್ಲಿ ಹೋದ್ರೆ ಕರಗತ್ತದು ಅನ್ಸುತ್ತೆ. ಟೇಸ್ಟ್ ಇದೆಯಾ? ಟೇಸ್ಟ್ ಇದೆಯಾ? ಕೇಳಿಸ್ತೈತೆ. ಅಲ್ಲಲ್ಲ, ಟೇಸ್ಟ್ ರುಚಿ ಇದೆಯಾ? ರುಚಿ ಇದೆಯಾ? ರುಚಿ ಉಪ್ಪು ಉಪ್ಪು ಉಪ್ಪು. ಅದು ಪಟಕ. ಇದು ಏನಕ್ಕೆ ಅಂತ ಹೇಳಿದ್ರೆ ಇದ್ರಲ್ಲೂ ತುಂಬಾ ಕೆಲ್ಸಗಳು ನಡೆಯುತ್ತೆ. ಪಟಕ ಅಂತಾರೆ. ಹಿಂದೆ ಎಲ್ಲ ನೀರಲ್ಲಿ ಅದು ಒಂಥರ ಮಣ್ಣನ್ನ ಇತ್ತು ಅಂದ್ರೆ ಇದನ್ನ ಹಾಕಿದ್ರೆ ನೀರೆಲ್ಲ ಕ್ಲಿಯರ್ ಆಗ್ತಾ ಇತ್ತು. ಆಲಂ ಅಂತ ಹೇಳ್ತಾರೆ, ನಮ್ಮಲ್ಲಿ ಪಿಟ್ಕರಿ ಅಂತ ಹೇಳ್ತಾರೆ. ಇದು ದೃಷ್ಟಿ ಆಗದೆ ಇರ್ಲಿ ಅಂತ ಅದನ್ನ ಒಂದು ಇದು ಮಾಡ್ಬಿಟ್ಟು ಅದು ಮನೆ ಬಾಗ್ಲಿಗೆ ಕಟ್ಟಿದ್ರೆ ಅಥವಾ ಅಂಗಡಿ ಬಾಗ್ಲಿಗೆ ಕಟ್ಟಿದ್ರೆ ದೃಷ್ಟಿ ಆಗಿದ್ರೆ ಅದು ಕರಗಿ ಇದಾಗತ್ತೆ. 1 ವಾರ 15 ದಿವಸ 1 ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡಿದ್ರೆ ಆಯ್ತು. ಅದನ್ನ ತೆಗ್ದು ಬಿಸಾಕೋದು, ಹೊಸದನ್ನ ತಗೊಂಡ್ಬರೋದು. ಇದು ಎಲ್ಲಿಗೆ ಹಂಗೆ ಹೊರಗಡೆ ಬಿಸಾಕದ? ಅಲ್ಲ, ಒಂದ್ ಬಟ್ಟೆನಲ್ಲಿ ಕಟ್ಟಿ ಬಾಗ್ಲಿಗೆ ನೇತಾಕಿ ಮನೆಗ್ ದೃಷ್ಟಿ ಆಗಲ್ಲ. ಅಂಗಡಿಗೂ ಕಟ್ಬೋದು, ಅಂಗಡಿಗೂ ದೃಷ್ಟಿ ಆಗಲ್ಲ. ಅಲ್ಲ, ನಾನು ಈಗ ಬೀರು ಮೇಲೆ ಇಟ್ಟಿದ್ದೆ, ನಿಮಗ್ ತೋರ್ಸನ ಅಂತ ತಗೊಂಡೆ. ಹಿಂಗೆ ಇಟ್ಟಿದ್ದೆ ಬೀರು ಮೇಲೆ. ಇದು ನೀರ ಕರಗುತ್ತಾ? ಅದ್ ಗೊತ್ತಿಲ್ಲ, ನಾನು ತಂದು ಹಿಂಗೆ ಇಟ್ಟಿದ್ದೀನಿ. ಓಕೆ, ಅದು ಉಪ್ಪಿನ ತರ ಇದೆಯಾ ಹೇಗೆ? ಉಪ್ಪಿನ ಟೇಸ್ಟ್ ಅಂದ್ರೆ ಉಪ್ಪಲ್ಲ, ಕಲ್ ಸಕ್ಕರೆ ಬರುತ್ತಲ್ಲ, ಆತರ. ಮುಟ್ಟಿದ್ರೆ ಆತರ ಇದೆ ಇದು. ಓಕೆ ಓಕೆ. ಅದೇ ಅದು ದೃಷ್ಟಿ ತೆಗೆಯೋದಕ್ಕೆ, ಮತ್ತೆ ಹಲ್ಲು ನೋವಿದ್ರೆ ಹಲ್ಲು ಉಜ್ಜೋದಕ್ಕೆ, ಮುಖ ಮೈಕೈ ಮೇಲೆ ಏನಾದ್ರು ತೊಂದ್ರೆ ಇತ್ತು ಅಂದ್ರೆ ಸ್ಕಿನ್ ಪ್ರಾಬ್ಲಮಿಗೆ ಅದು ಔಷಧಿ. ಅದು ಆಕ್ಚುಲಿ ಅದಕ್ಕೆ 1 kgಗೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಇಡಬೇಕು. ಆದ್ರೆ ಅಂಗಡಿನಲ್ಲಿ ನಮಗೆ 50-60 ರೂಪಾಯಿಗೆ ಸಿಗುತ್ತೆ 1 kg. ಇಷ್ಟು 50 ರೂಪಾಯಿ ತಗೊಂಡಿದ್ರು. ಇದು ಜಾಸ್ತಿ ಆಯ್ತು. 1 kgಗೆ 50 ರೂಪಾಯಿ ನಮ್ಮೂರಲ್ಲಿ. ಅದು 1/4 kg ಏನೋ ಇತ್ತು, 50 ರೂಪಾಯಿ ತಗೊಂಡಿದ್ರು. ಆಗ್ಲಿ. ಅದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದನ್ನ ಒಡೆದ್ಬಿಟ್ಟು 4-5 ಪೀಸ್ ಮಾಡಿ, 1 ಪೀಸು ಮನೆ ಬಾಗ್ಲಿಗೆ ಕಟ್ಟಿ, 1 ಅಂಗಡಿಲಿ ಕಟ್ಟಿ. ಅದನ್ನ ಇದು ಇಟ್ಟು 1 2 ತಿಂಗಳಾಯ್ತು. ಇದು ಎಷ್ಟು ಬೇರೆ ತಂದಿಡ್ಲಾ? ಬೇಡ ಬೇಡ, ಅದಕ್ಕೆ ನೀವು ಇದು ಮಾಡಿಲ್ಲ. ಅದನ್ನ 4 ಪೀಸ್ ಮಾಡ್ಬಿಟ್ಟು ಇಂಟೆನ್ಷನ್ ಹಾಕಿ. ನಮ್ಮ ಮನೆ ಒಳಗಡೆ ಯಾವುದೇ ಬೇಡದಿರೋ ಶಕ್ತಿಗಳು ಒಳಗ್ ಬರ್ಕೊಡ್ದು, ಕೇವಲ ಒಳ್ಳೆ ಶಕ್ತಿಗಳೇ ಬರ್ಬೇಕು ಅಂತ ಹೇಳಿ ಅದಕ್ಕೆ ಇಂಟೆನ್ಷನ್ ಹಾಕಿ. ಆಮೇಲೆ ಅದಕ್ಕೆ ಡೈಲಿ ಚೋಕುರೆ ಹಾಕ್ಬಿಟ್ಟು ಎನರ್ಜಿ ಕೊಟ್ಬಿಟ್ಟು, ಧೂಪ ಇದ್ರೆ ಧೂಪ ಹಿಡೀರಿ, ಅಂದ್ರೆ ಊದ್ಬತ್ತಿ ಹೊಗೆ ಕೊಟ್ಬಿಟ್ಟು ಅಂಗಡಿಗೂ ಅದನ್ನೇ ಮಾಡಿ, ಅಮಾವಾಸ್ಯೆಗೊಂದ್ಸಲ ಹುಣ್ಮೆಗೊಂದ್ಸಲ ಎತ್ತಿ ಹೊರಗೆ ಹಾಕಿ ಹೊಸದನ್ನ ಕಟ್ಟಿ ಅಲ್ಲಿ. ಓಕೆ, ತುಂಬಾ ನೋಡಿ ಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ವ್ಯಾಪಾರದಲ್ಲೂ ವೃದ್ಧಿ ಆಗುತ್ತೆ, ಮನೆಯಲ್ಲೂ ವೃದ್ಧಿ ಆಗುತ್ತೆ. ಇಲ್ಲ, ಇಷ್ಟ ಅಂದ್ಮೇಲೆ ಎಲ್ಲದ್ರಲ್ಲೂ ಚೆನ್ನಾಗ್ ಆಗ್ತೈತೆ. ಅದಕ್ಕೆ ನಾನು ಇದು ಎಂತದು ಅಂತ ಕೇಳಿದ್ದು. ಎಲ್ಲ ನೋಡ್ದೆ ತಗೊಬಂದೆ ಅವತ್ತು. ಎಲ್ ಸಿಕ್ತು ಚಿನಿದು? ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಸಿಕ್ಕುತ್ತಲ್ಲ, ಅಂಗಡಿಲಿ ಇಟ್ಟಿದ್ರು. ಗ್ರಂಥಿಕೆ ಅಂಗಡಿಲಿ ಅಲ್ಲಿ ತಗೊಬಂದೆ ಅದನ್ನ. ಕಾರಕ್ ಕಟ್ತಾರೆ, ಇದನ್ನ ಕಾರಕ್ ಕಟ್ತಾರೆ. ಕೆಲವರು ಕಾರ್ಗಳು ಅಲ್ಲಲ್ಲಿ ನಿಲ್ಲೋದು ಎಲ್ಲ ಆಗುತ್ತಲ್ಲ, ಅವಾಗ ಕಾರುಗಳಿಗೆ ದೃಷ್ಟಿ ಆಗ್ಬಾರ್ದು ಅಂತ ಇದನ್ನ ಕಟ್ತಾರೆ. ಕಂಬಳಿ ದಾರದಲ್ಲಿ ಕಟ್ಟಿರ್ತಾರೆ. ತುಂಬಾ ಜನ ಕಂಬಳಿ ದಾರದಲ್ಲಿ ಕಟ್ಟಿರ್ತಾರೆ. ಹೌದು, ಕಂಬಳಿ ದಾರದಲ್ಲಿ ಕಟ್ಟಿರ್ತಾರೆ. ಅದ್ರ ಮೇಲೆ ಶಂಖಗಳು ಇಟ್ಟಿರ್ತಾರೆ. ಈ ಶಂಖ ಗಂಟೆ ಕಟ್ತಾರಲ್ಲ, ಶಂಖ ಅದು ಅಷ್ಟೇ ದೃಷ್ಟಿ ನಿವಾರಣೆ ಮಾಡತ್ತೆ, ಎನರ್ಜಿ ಬೂಸ್ಟ್ ಮಾಡತ್ತೆ ಮನೆಯಲ್ಲಿ. ಸರಿ, ಎಲ್ ಸಿಗ್ತವೆ ಅವು? ಏನು ಕ್ರಿಸ್ಟಲ್ಗಳು? ಕ್ರಿಸ್ಟಲ್ ಅಂಗಡಿಲಿ ಸಿಗ್ತವೆ. ಯಾವ ಅಂಗಡಿ? ಕ್ರಿಸ್ಟಲ್ ಅಂಗಡಿ ನೀವು ಬೆಂಗಳೂರಿಗೆ ಹೋದ್ರೆ ಸಿಗ್ತವೆ, ಮಂಗ್ಳೂರಿಗೆ ಹೋದ್ರೆ ಸಿಗ್ತವೆ. ನೀವು ಮಂಗ್ಳೂರಲ್ಲಿ ಇದ್ರಲ್ಲ, ಅವಾಗ ಅಲ್ಲಿ ಸಮುದ್ರದ ಹತ್ರ ಹೋಗಿದ್ರೆ ಬೇಕಾದಷ್ಟು ಶಂಖಗಳು ಸಿಗ್ತಾ ಇದ್ವು. ಹೋಗ್ಲೇ ಇಲ್ಲ, ವರ್ಷಕ್ಕೊಂದೇ ಸತಿ ಹೋಗ್ತಿದ್ದು. ವರ್ಷಕ್ಕೊಂದ್ಸತಿ. ಚೆನ್ನಾಗಿರುತ್ತಾ ಮೇಡಮ್? ಅಮೆಜಾನ್ದು ಚೆನ್ನಾಗಿರುತ್ತೆ. ಹಲೋ ಮ್ಯಾಮ್. ಅಮೆಜಾನ್ದು ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ. ಅಲ್ಲಿ ಸೆಲ್ಲರ್ ಯಾರು ಅಂತ ನೋಡಿ. ಸಾವಿರಾರು ಅಂಗಡಿಯವರು ಇರ್ತಾರೆ ಅಲ್ಲಿ, 1-2 ಸಾವಿರಾರು ಜನ ಇರ್ತಾರೆ. ಸೆಲ್ಲರ್ ಯಾರು ಅಂತ ನೋಡಿ ತರಿಸ್ಕೊಳ್ಳಿ. ಶುಭಾಂಜಲಿಯಲ್ಲಿ ಚೆನ್ನಾಗಿ ಸಿಗುತ್ತೆ ಭಾಗ್ಯಮ್ಮ. ಹಲೋ ಮ್ಯಾಮ್. ಶುಭಾಂಜಲಿ? ಹೌದು.
ಅದು ಸ್ಟೋರ್ ನೇಮಾ ಮೇಡಮ್? ಹೌದು, ಶುಭಾಂಜಲಿ ಸ್ಟೋರ್ ನೇಮು. ಎಲ್ಲಿರೋದು ಅದು? ಬೆಂಗಳೂರಲ್ಲಿ ಇದೆಯಾ? ಬೆಂಗಳೂರಲ್ಲಿ ಇಲ್ಲ, ಮುಂಬೈಲಿದೆ. ನೀವು ಅವ್ರಿಗೆ ಕಾಲ್ ಮಾಡಿದ್ರು ಶುಭಾಂಜಲಿ ಸ್ಟೋರ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆಪ್ಪ. ನಾವು ಮುಂದೆ ಕ್ರಿಸ್ಟಲ್ಗಳ ಲೋಕಕ್ಕೆ ಹೋಗೋಣ. ಈ ಕ್ರಿಸ್ಟಲ್ಗಳು ನಮ್ಗೆ ಸುಮಾರು ಹೆಲ್ಪ್ ಮಾಡ್ತವೆ. ಮತ್ತೆ ಹಲೋ, ಹರೇ ಕೃಷ್ಣ ಮ್ಯಾಮ್. ಹರೇ ಕೃಷ್ಣ, ಹೇಳಿ ಕೋಮಲ ಅವ್ರೆ. ಮ್ಯಾಮ್, ಇದು ಅಮೆಥಿಸ್ಟ್ ಮಾಲೆ ಮತ್ತೆ ಸ್ಫಟಿಕ ಮಾಲೆ ಮತ್ತೆ ಸೆಲೆನೈಟ್ ಪ್ಲೇಟ್ ಮೇಲೆ ಇಟ್ಟು ಅದನ್ನ ಬೌಲಲ್ಲಿ, ಗಾಜಿನ ಬೌಲಲ್ಲಿ ಇಟ್ಟಿದ್ದೀನಿ. ಆತರ ಇಡ್ಬೋದಾ ಮ್ಯಾಮ್ ಅದನ್ನ? ಇಡ್ಬೋದು. ಅಮೆಥಿಸ್ಟ್ ಮತ್ತೆ ಸ್ಫಟಿಕ ಮಾಲೆ ಇಡ್ಬೋದು. ಅಮೆಥಿಸ್ಟ್ ನಿಮ್ಮ ಬುದ್ಧಿಮತ್ತೆಯನ್ನ ಜಾಸ್ತಿ ಮಾಡುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್ ಎಲ್ಲ ಆಲ್ ಇನ್ ಒನ್ ಕ್ಲಿಯರ್ ಕಾರ್ಡ್ಸ್. ಅದೇ ಬೌಲಲ್ಲಿ ಸೆಲೆನೈಟ್ ಪ್ಲೇಟ್ ಇದೆ ಮ್ಯಾಮ್. ಅದು ಇದ್ರ ಶ್ರೀಚಕ್ರ ಬರ್ದಿದೆ ಸೆಲೆನೈಟ್ ಪ್ಲೇಟ್. ಅದ್ರ ಒಳಗೆ ಇಟ್ಟಿದ್ದೀನಿ ಅಷ್ಟು ಮೂರುನು. ಇಡ್ಬೋದಾ ಮ್ಯಾಮ್ ಆತರ? ಇಡ್ಬೋದು. ಧರಿಸ್ಬೋದಲ್ವಾ ಮ್ಯಾಮ್ ಅದನ್ನ ಯಾವಾಗ್ಲೂ? ಅದ್ರ ಮೇಲೆ ಜಪ ಮಾಡ್ಲಿಲ್ಲ ಅಂದ್ರೆ ಧರಿಸಿದ್ರೆ ಜಪ ಮಾಡ್ಬೇಕು. ಜಪಕ್ಕೂ ಧಾರಣೆಗೂ ಬೇರೆ ಬೇರೆ ಇಡ್ಬೇಕು. ಎಲ್ಲಿ ಇಡ್ಬೋದು ಮ್ಯಾಮ್ ಅದು? ರೂಮಲ್ಲಿ ಇಡಂಗಿಲ್ವಲ್ಲ? ಇಲ್ಲ, ಇಡ್ಬೋದು. ಇಡ್ಬೋದಾ? ಇಡ್ಬೋದು. ಕ್ಲಿಯರ್ ಕಾರ್ಡ್ಸ್ ಇಡ್ಬೋದು, ಇದು ಇಡ್ಬೋದು. ಯಾವ್ದು ಬ್ಲಾಕ್ ಟರ್ಮಲೈನ್ ಇಡಂಗಿಲ್ಲ, ಟೈಗರೇ ಇಡಂಗಿಲ್ಲ ರೂಮಲ್ಲಿ. ಆಮೇಲೆ ಸನ್ಸ್ಟೋನ್ ಇಡೋ ಹಂಗಿಲ್ಲ. ನೀವು ರೂಮ್ ಅಲ್ಲಿ ಇದು ಇಡ್ಬೋದು, ಗಾರ್ನೈಟ್ ಅಂತ ಬರುತ್ತೆ. ಗಂಡ ಹೆಂಡತಿ ಅವ್ರ ಇಬ್ರು ಮಧ್ಯ ಇಂಟಿಮೆಸಿ ಜಾಸ್ತಿ ಬೆಳೆಯುತ್ತೆ ಗಾರ್ನೈಟ್ ತಂದ್ಸ್ಕೊಂಡ್ರೆ. ಗಾರ್ನೈಟ್ ಅಂತ ಬರುತ್ತೆ, ಅದೊಂಥರ ಕೆಂಪು ಬಣ್ಣದಲ್ಲಿ ಬರುತ್ತೆ. ಮೇಡಮ್, ಇದು ಬ್ರೆಸ್ಲೈಟ್ ಬರುತ್ತಲ್ಲ ಕ್ರಿಸ್ಟಲ್ದು, ಅದು ನೈಟ್ ಹಾಕೊಂಡ್ ಮಲ್ಕೋಬಾರ್ದ ಮ್ಯಾಮ್? 7 ಚಕ್ರ ಬ್ರೆಸ್ಲೈಟ್. ಆಕ್ಚುಲಿ ಒರಿಜಿನಲ್ ಬರಲ್ಲ ಪುಷ್ಪ ಅವ್ರೆ. ಒರಿಜಿನಲ್ ಬಂತು ಅಂದ್ರೆ ನೀವು 7 ಚಕ್ರ ಹೀಲಿಂಗ್ ಬ್ರೇಸ್ಲೆಟ್ ಹಾಕೊಂಡ್ರೆ ಬೆಳಿಗ್ಗೆ 7 ವರ್ಷತ್ತಿಗೆ ನಿಮ್ದು ಕನ್ಸುಗಳೇ ಭಯಂಕರ ಬಂದಿರುತ್ತೆ. ಒರಿಜಿನಲ್ ಎಲ್ಲೂ ಸಿಗಲ್ಲ ಇವಾಗ. ಒರಿಜಿನಲ್ ಸಿಕ್ಕಿದ್ರೆ ರಾಸ್ಟ್ವಾಲ್ಗಳು ಕೆಲವು ಕಡೆ ಒರಿಜಿನಲ್ ಸಿಗ್ತವೆ. ನೀವು ಅದಕ್ಕೆ ಮ್ಯಾಕ್ಸಿಮಮ್ ನಿಮಗೆ ತುಂಬಾ ಕಡಿಮೆ ಮೋಸ ಆಗೋದಂದ್ರೆ ಕ್ಲಿಯರ್ ಕಾರ್ಡ್ಸ್ ಅಲ್ಲಿ ಮೋಸ ಆಗುತ್ತೆ. ಇದು ಲಾಸ್ಟ್ ಅದೇ ಫಸ್ಟ್ ಡಿಗ್ರಿ ಒಬ್ರು ಸರ್ ಹತ್ರ ತಗೊಂಡಿದ್ದೆ ಅನ್ನಲ್ಲ ಮ್ಯಾಮ್, ಅವ್ರ ಹತ್ರನೇ ತಗೊಂಡಿದ್ದೆ ಇದನ್ನ. ಓಕೆ, ಬಟ್ ಅವ್ರು ಅಂಗಡಿಯಿಂದಾನೆ ತಂದಿರ್ತಾರೆ, ಅವ್ರು ಮಾಡಿರಲ್ಲ ಅಲ್ಲ. ಬಟ್ ನೋಡಿ ಹಾಕೊಂಡ್ ಇದು ಏನು ತೊಂದ್ರೆ ಇಲ್ಲ, ಚೆನ್ನಾಗಿ ಕೈಯಲ್ಲೇ ಇರುತ್ತೆ ಯಾವಾಗ್ಲೂ. ತೆಗ್ದು ಅಂದ್ರೆ ಇದನ್ನ ಕ್ಲೆನ್ಸ್ ಮಾಡುವಾಗ ಮಾತ್ರ ತೆಗ್ದು ಗ್ಲಾಸ್ ಅಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ರೆ ಕೈಯಲ್ಲೇ ಇರುತ್ತೆ ಮ್ಯಾಮ್. ಅಂದ್ರೆ ನೈಟ್ ಅಂದ್ರೆ ಡೈಲಿ ತೆಗ್ದಿಡಲ್ಲ, ಡೈಲಿ ಕೈಯಲ್ಲೇ ಇರುತ್ತೆ. ಮಂತ್ಲಿ ಟ್ವೈಸ್ ಕ್ಲೆನ್ಸ್ ಮಾಡ್ತೀನಲ್ಲ, ಅವಾಗ ಮಾತ್ರ ತೆಗ್ದು ಹಾಕಿ ಇದು ಮಾಡಿ. ಓಕೆಪ್ಪ, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಸರಿ, ಆಗ್ಲಿ. ದೇವ್ರ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಹರೇ ಕೃಷ್ಣ. ಇವತ್ತೊಂದು ಅಪ್ಲೋಡ್ ಮಾಡ್ತೀರಲ್ವಾ? ವಿಡಿಯೋ ಹಾಕ್ತಿರಲ್ಲ ಮೇಡಮ್? ನಿನ್ನೆದು ಹಾಕಿದೀನಿ ಉಮಾದೇವಿ ಅವರೇ, ನೀವು ಬಂದಿಲ್ಲ ಅಂತ ಅದಕ್ಕೆ ಕಾಲ್ ಮಾಡಿದೆ. ನನಗ್ ನೆನ್ಸೋ ಯಾರು ಇರಲ್ಲ ಅಂತ. 8:30 ಅನ್ಕೊಂಡ್ರೆ. ಓಕೆ ಮೇಡಮ್, ಹಾ, 4 ಮೂಲೆಗೂ ಬ್ಲಾಕ್ ಟರ್ಮಲೈನ್ ಮತ್ತೆ ಎಂಟ್ರೆನ್ಸ್ ಅಂತ ಟೈಗರ್ ಐ ಇಡಿ ಅಂದ್ರಲ್ಲ, ಅದು ಇವಾಗ ಮೂಲೆಯಲ್ಲಿ ಇಡ್ಬೋದ? ಮೂಲೆಯಲ್ಲಿ ಇಡ್ಬೋದಲ್ವಾ? ಹೌದು, ಮೂಲೆಯಲ್ಲಿ ಇಡ್ಬೋದು. ನೆಲಕ್ ಟಚ್ ಆಯ್ತು ಅಂದ್ರೆ ನಿಮ್ದು ಅಲ್ಲೆಲ್ಲ ವುಡನ್ ಅಲ್ವಾ ಮನೆಗಳಿರೋದು, ನಡೆಯುತ್ತೆ. ಅದು ಫ್ಲೋರ್ ಮೇಲೆ ಇಡ್ಬೋದು, ಏನ್ ತೊಂದ್ರೆ ಇಲ್ಲ. ಯಾಕೆ ಫ್ಲೋರ್ ಮೇಲೆ ಇಡ್ಬೇಕು ಅಂದ್ರೆ ನಿಮ್ಗೆ ಪದೇ ಪದೇ ಅದನ್ನ ಎನರ್ಜೈಸ್ ಮಾಡೋ ಪ್ರಾಬ್ಲಮ್ ಬರಲ್ಲ. ನೆಲದಲ್ಲಿ ಇತ್ತು ಅಂದ್ರೆ ಪಿರಮಿಡ್ ತರ ಇಡ್ಬೇಕಾ? ಅದೇ ಕೋನ್ ಬರತ್ತಾರ, ಕೋನ್ ತರ ತೊಳ, ಇಲ್ಲ ಜಸ್ಟ್ ಪೀಸ್ಗಳು ತೊಳದ? ರಾ ಇಟ್ರೆ ಒಳ್ಳೇದು. ಯಾಕೆಂದ್ರೆ ರಾಗೆ ಅದು ಕಟ್ಟಾದ್ರೂ ನೀವು ನೋಡಿ, ಒಂದ್ ನೆನ್ಪಿಟ್ಕೊಳ್ಳಿ, ಶೇಪ್ ಆಗಿರುವಂತ ಕ್ರಿಸ್ಟಲ್ ಗಳನ್ನ ಕಟ್ಟಾಯ್ತು ಅಂದ್ರೆ ಬಿಸಾಕ್ಲೇಬೇಕು.
ಅರ್ಥ ಆಯ್ತಲ್ಲ? ಶೇಪ್ಗಳು ಕ್ರಿಸ್ಟಲ್ಸ್ ಕಟ್ಟಾಯ್ತು ಅಂದ್ರೆ ಬಿಸಾಕ್ಲೇಬೇಕು. ಯಾಕೆ ಅಂದ್ರೆ ಆ ಶೇಪ್ಗಳು ಬೇರೆ ಬೇರೆ ಆಂಗಲ್ ಅಲ್ಲಿ ಬೇರೆ ಬೇರೆ ಎನರ್ಜಿನ ಕಾಲ್ ಮಾಡ್ತಾ ಇರುತ್ತೆ. ಅದೇ ರಾ ಕ್ರಿಸ್ಟಲ್ ಆಯ್ತು ಅಂದ್ರೆ ಅದಕ್ಕೆ ಆಂಗಲ್ಸ್ ಅಂತ ಇರಲ್ಲ, ಅದು ಹುಟ್ಟಿರೋದೇ ಹಂಗೆ. ಕಟ್ಟಾಯ್ತು ಅಂದ್ರೆ ಎರಡಾಗಿ ವರ್ಕ್ ಆಗತ್ತೆ. ಇವಾಗ ಟೈಗರ್ ಐ ಮನೆ ಎಂಟ್ರೆನ್ಸ್ ಎದುರುಗಡೆ ಇಡ್ಬೇಕಾ? ಹಾ ಹೌದು, ಮನೆ ಎಂಟ್ರೆನ್ಸ್ ಅಂದ್ರೆ ಮನೆ ಒಳಭಾಗದಲ್ಲಿ ಇಡಿ, ಬಾಗ್ಲತ್ರ ಕೆಳಗಡೆ. ಅಂದ್ರೆ ಎಂಟ್ರಿ ಆಗ್ತೀವಲ್ಲ ಮೇಡಮ್, ಎದುರುಗಡೆ ಕಾಣತಾರನ ಇಲ್ಲ ನೆಲದ ಮೇಲೆ? ಹಿಂಭಾಗಕ್ಕೆ ಈಗ ಒಳಗ್ ಬರ್ತೀವಲ್ಲ, ಬಾಗ್ಲಿದೆಯಲ್ಲ, ಬಾಗ್ಲತ್ರನೇ ಒಂದು ಇದು ಮಾಡಿ ಅಲ್ಲಿ ಇಡೋದು. ಹೆಬ್ಬಾಗ್ಲು ಅಂದ್ರೆ ಅದೇ ಮೇನ್ ಡೋರ್ ಅಲ್ಲೇ ಇಡೋದು. ಅದನ್ನ ದಾಟ್ಕೊಂಡು ಓಡಾಡಿದ್ರೆ ನಡೆಯತ್ತೆ, ಬಟ್ ನೀವು ಅದು ಅಲ್ಲಿರೋದ್ರಿಂದ ಆ ಮನೆಗಳು ಚೇಂಜ್ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ಅಲ್ಲಿ ಬಾಗ್ಲತ್ರ ಎಲ್ಲಾದ್ರೂ ಸೈಡ್ ಅಲ್ಲಿ ಇಡಿ, ಪರವಾಗಿಲ್ಲ. ಬ್ಲಾಕ್ ಟರ್ಮಲೈನ್ ನಾವು ಮಣ್ಣಿನ ಪಾಟ್ ತರ ಮಾಡಿ ಶೋ ತರ ಮಾಡಿ 4 ಮೂಲೆಯಲ್ಲೂ ಇಡ್ಬೋದಮ್ಮ. ಇದು ಒಳ್ಳೆ ಐಡಿಯಾ, ಇಡಬಹುದು. ಗಿಡ ಮಾತ್ರ ಇರುತ್ತಲ್ವಾ, ಏನು ಮನಿ ಪ್ಲಾಂಟ್ ಹಾಕಿದ್ರೆ ಇರುತ್ತಲ್ಲ, ಏನಾಗಲ್ಲ? ಮನಿ ಪ್ಲಾಂಟ್ ಹಾಕ್ಬೇಡಿ ದಯವಿಟ್ಟು. ಬೇರೆ ಏನಾದ್ರೂ ಒಂದು ಹಾಕಿ, ಶೋ ಗಿಡ. ಬೇರೆ ಕ್ರೋಟನ್ ಯಾವ್ದಾದ್ರು. ಮನಿ ಪ್ಲಾಂಟ್ ಹತ್ರ ಯಾವಾಗ್ಲೂ ಕ್ಲಿಯರ್ ಕಾರ್ಡ್ಸ್, ಪೈರೈಟ್, ರೋಸ್ ಕಾರ್ಡ್ಸ್, ಈ ತರ ಸುಂದರವಾದ ಕ್ರಿಸ್ಟಲ್ ಇಡಿ. ಬ್ಲಾಕ್ ಟರ್ಮಲೈನ್ ಪಾಪ ಅದು ಎಲ್ಲಾರ್ದು ಕಸ ತೆಗೆಯುತ್ತೆ ಪಾಪ, ಅದಕ್ಕೆ ಯಾಕೆ ಅವಮಾನ ಮಾಡ್ತೀರಾ ಪಾಪ? ಸಾಮಾನ್ಯವಾಗಿ ಮನೆ ಒಳಗಡೆ ಬೆಳೆಯೋದ್ ಮನಿ ಪ್ಲಾಂಟ್ ಚೆನ್ನಾಗಿ ಬೆಳೆಯುತ್ತಲ್ಲ ಮೇಡಮ್, ಅದಕ್ಕೆ ಕೇಳಿ. ಅದು ಮನಿ ಪ್ಲಾಂಟ್ ಬೆಳೀತಾ ಅದ್ರದ್ದು ಎನರ್ಜಿ ಅಲ್ಲಿ ರಿಲೀಸ್ ಆಗ್ತಾ ಇರತ್ತಲ್ಲ, ಅದು ತಗೊಂಡ್ ಬೆಳೆಯುತ್ತೆ. ಬೇಕಾ ನಿಮ್ಗೆ? ಬೇಡ. ಥಿಂಕ್ ಮಾಡ್ಬೇಕು ವಿಷಯಕ್ಕೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಮೇಡಮ್. ಸಾರಿ. ಯಾಕೆ ಮೇಡಮ್ ಸಾರಿ? ಅಯ್ಯೋ, ನಿಮ್ಗೇನೋ ಅನ್ಬಿಟ್ನಲ್ಲ, ಅದಕ್ಕೆ. ನಿಮಗ್ ಬೇಕಾದ? ಇಲ್ಲ ಮೇಡಮ್, ಅದೆಲ್ಲ ಏನಿಲ್ಲ, ನೀವು ತಮಾಷೆ ಮಾಡಿದ್ರೆ ಅಷ್ಟೇ ತಾನೆ. ಓಕೆಪ್ಪ, ಓಕೆ. ಥ್ಯಾಂಕ್ ಯು. ಹರೇ ಕೃಷ್ಣ. ನೀವು ತುಂಬಾ ಅಳುಬ್ರಲ್ವಾ, ಹಂಗಾಗಿ ನಿಮ್ಮ ಹತ್ರ ಸ್ವಲ್ಪ ಸಲಿಗೆ ಜಾಸ್ತಿ. ನಾವು ಅಷ್ಟೇ ಮೇಡಮ್, ಅದಕ್ಕೆ ನಿಮ್ಮ ಹತ್ರ ಅಷ್ಟು ಸಲಿಗೆಯಾಗಿ ಮಾತಾಡ್ತೀವಿ. ಜಾಸ್ತಿ ಎಲ್ಲೂ ನಾನ್ ಪಬ್ಲಿಕ್ ಅಲ್ಲಿ ಮಾತಾಡೋದ್ ಮಾತು ಕಮ್ಮಿ. ಅಳುಬ್ರಿರೋದಕ್ಕೆ ನಮಗೂ ಸಲೀಸು. ಓಕೆಪ್ಪ, ಓಕೆ, ಆಗ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ.